ನಾವೆಲ್ಲ ನಿನ್ನೆನ ದಿನ ಇಟಗಿಯ ಮಹಾಶಿವಶರಣೆ ಭೀಮಾಂಬಿಕೆಯ ಚರಿತ್ರೆಯಲ್ಲಿ ಅನಂತ ವಿಚಾರಗಳನ್ನು ನೋಡ್ತಾ ಬರ್ತಾ ಇದ್ದೇವೆ, ಕೇಳ್ತಾ ಬರ್ತಾ ಇದ್ದೇವೆ. ಬಹಳ ಸುಂದರವಾದಂಥ ಚರಿತ್ರೆ. ಈಗ ನಿಮ್ಗೆ ತೊಟ್ಲಕ್ಕೆ ಕೊಡಬೇಕಾಗೈತೆ ನಾನು, ಅದಕ್ಕೆ ಏನು ಸೈಡ್ ವಿಷಯ ತೊಗೊಳಕಿಲ್ಲ, ಅವಕಾಶ ಇಲ್ಲ. ಇವತ್ತೆಲ್ಲ ಜೀರೋ ಟ್ರಾಫಿಕ್ ಮಾಡ್ಬೇಕಾಗೈತೆ ನಿಮ್ಮ ಸಲುವಾಗಿ. ಜೀರೋ ಟ್ರಾಫಿಕ್ ಅಂತ ಗೊತ್ತಾಗುತ್ತಲ್ಲ, ಪ್ರಧಾನಮಂತ್ರಿ ಬರ್ತಾನಂದ್ರೆ ಅದು ಅರ್ಯಾಗ ಯಾರಿಗೂ ಬಿಡೋಂಗಿಲ್ಲ. ಹಂಗೆ ನೀವು ಹೆಣ್ಮಕ್ಳದ್ದು ಇವತ್ತು ಹಬ್ಬ, ನಿಮಗೆ ಜೀರೋ ಟ್ರಾಫಿಕ್ ಮಾಡಿ ನೀವು ಪ್ರಧಾನಮಂತ್ರಿ ಇದ್ದಂಗೆ. ಇವತ್ತು ಆಕಿನೂ ತೊಟ್ಟಲ್ಲ ಮಲ್ಗಾಕಿನೂ ಪ್ರಧಾನಮಂತ್ರಿನ, ಅದಕ್ಕೆ ನಿಮಗೆ ಜೀರೋ ಟ್ರಾಫಿಕ್ ಮಾಡ್ಬೇಕಾಗಿತ್ತು. ಅದಕ್ಕೆ ಸೈಡ್ ವಿಷಯ ಭಾಳ ಹೇಳಂಗಿಲ್ಲ, ಇರಲಿ. ಬಹುಶಃ ನಿನ್ನೆ ಆ ಯಾವ ರೋಣ ತಾಲೂಕಿನ, ಅದಕ್ಕೆ ದ್ರೋಣಪುರ ಅಂತ ಹೇಳಿ ಕರಿತಿದ್ರು 16ನೇ ಶತಮಾನದಲ್ಲಿ. ಅಲ್ಲಿ ಜನರಿಗೆ ಧರ್ಮದ ಬೋಧನೆಯನ್ನ ಮಾಡ್ತಾ ಇರ್ತಕ್ಕಂಥ ಯಾರಿದ್ರಲ್ಲೇ? ಗುಡ್. ಏನೋ ಧರ್ಮಪ್ಪ ಹನುಮವ್ವ ಇದ್ರು. ಪಾಟ್ ಎಷ್ಟು ಸ್ವಚ್ಛದಾವ ನೋಡ್ರಿ, ಮೂಡಿಬಿಟ್ಟದ ಚೆನ್ನಾಗಿ. ನೀವು ಯಾಕೆ ಹೇಳಂಗಿಲ್ಲ, ಪಾಟಿ ಒಳಗೆ ಗೀಚ್ ಭಾಳ ಬಿದ್ದಿರ್ತಾವ. ಗಂಡ ಹೆಂಡ್ತಿ ನೆನಪುಳಂಗಿಲ್ಲ. ಅದು ಧರ್ಮಪ್ಪ ಹನುಮವ್ವ ಅವರಿಬ್ರು ಹೊಟ್ಟಿಯೊಳಗೆ ಯಾರು ಹುಡ್ತಾರೆ? ನೋಡ್ರೇನು, ಸಕ್ರಪ್ಪ ಹುಡ್ತಾನ. ಏನು ಮಕ್ಕಳ, ಭಾಳ ಖುಷಿ ಆಯ್ತು ನನಗಿವತ್ತು. ಸಕ್ರಪ್ಪ ಹುಡ್ತಾನ. ಸಕ್ರಪ್ಪನವ್ರಿಗೆ ಏನಿರಲಿಲ್ಲ, ಮಕ್ಕಳಿರಲಿಲ್ಲ. ಅವ್ರ ಹೆಂಡತಿ ಹೆಸರೇನು? ಬೊಮ್ಮಮ್ಮ ಅಂತ ಹೇಳಿ. ಸಕ್ರಪ್ಪ ಬೊಮ್ಮಮ್ಮ ಬಹಳ ಆನಂದವಾಗಿದಾರ. ಆದ್ರೆ ಮಕ್ಕಳಿರಲಿಲ್ಲ. ಏನೋ ಒಂದು ಇಟ್ಟಿರ್ತಾನ. ಬಂಗಾರವನ್ನ ಸುಟ್ಟ ನೋಡ್ತಾರೆ, ಕಬ್ಬನ್ನ ಕಡ್ದ ನೋಡ್ತಾರೆ, ಅರಿದ ನೋಡ್ತಾರೆ, ಅಂದಾಗ ಸಕ್ರಿ ಕೊಡ್ತದ. ಗಂಧವನ್ನ ತೈದು ನೋಡ್ತಾರೆ, ಸ್ಯಾಂಡಲ್ವುಡ್ ಇರ್ತದಲ್ಲ ಗಂಧ, ಅದನ್ನ ಅರೆದು ನೋಡ್ತಾರೆ. ಗಂಧದಂತೆ ಅರೆದು, ಕಬ್ಬಿನಂತೆ ಕುಟ್ಟಿ, ಬಂಗಾರದಂತೆ ಸುಟ್ಟು ನೋಡಿದಾಗ ಕೂಡ ಅವು ತಮ್ಮ ಸ್ವರೂಪವನ್ನು ಬಿಡುವುದಿಲ್ಲ. ಮಹಾತ್ಮರು ಹಂಗಿರ್ತಾರೆ. ಮಕ್ಕಳಿಲ್ಲ, ದೇವರಲ್ಲಿ ಬಿಡಾಕತ್ತಾರೆ. ಮನುಷ್ಯರಾಟ್ ನಿಂತು ಗುಡ್ಲೆ ಕೊನೆಗೆ ಬರೋದು ಯಾರಿಗೆ ಕೇಳಿದ್ರೆ ದೇವ್ರ ಹತ್ರ. ಮೊನ್ನೆ ಚಂದ್ರ ಸ್ಪೇಸ್ನಲ್ಲಿ ಹೋಗಿ ಬಂದು ಹೋಗ್ಬೇಕು ಹೆಣ್ಮಗಳು ನಮ್ಮ ಇಂಡಿಯಾದಕ್ಕೆ. 6 ತಿಂಗಳ ಸ್ಪೇಸ್ ಕೆಟ್ಟ ಏನಾಗಿತ್ತು ಅಂತ ಕೇಳಿದ್ರೆ ಅಲ್ಲೇ ಇದ್ಲಕ್ಕಿ. ಯಾರಕ್ಕಿ? ಸುನೀತಾ ವಿಲಿಯಮ್ಸ್. ಮಕ್ಕಳ ನನ್ನ ಕಡೆ ಲಕ್ಷ್ಯ ಕೊಡ್ರಿ, ಒಟ್ಟ ನೀವು ಸಿಂದ್ ಕೂತು ಕೇಳ್ರಿ, ಪುರಾಣ ಕೇಳ್ರಿ. ಆಗಲ್ಲೇ ಅದಕ್ಕೆ ತಪ್ಪು ಹೇಳಿದ್ರಿ ನೀವು, ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾರಿದ್ರು? ಸುನೀತಾ ವಿಲಿಯಮ್ಸ್. 6 ತಿಂಗಳಾಗಿಂದ ಆ ಸ್ಪೇಸ್ನಲ್ಲಿ ಹೋಗಿ ಆ ನೌಕೆಯನ್ನು ಶುದ್ಧ ಮಾಡಿ ಮತ್ತೆ ಭೂಮಿಗೆ ಕರ್ಕೊಂಬಂದ್ರಕ್ಕಿನ್ನ ಸಮುದ್ರದಾಗ ಬೀಳಾಕತ್ತಿತ್ತು. ಅಲ್ಲಿ ನಿರ್ವಾತ ವಾತಾವರಣದಲ್ಲಿ ಇದ್ದಿಲ್ಲ. ಯಾವಾಗ ಗ್ರಾವಿಟೇಷನಿಗೆ ಬಂತಲ್ಲ, ನಿಮಿಷಕ್ಕೆ 3 ಲಕ್ಷ ಕಿಲೋಮೀಟರ್ ಬರ್ತಿತ್ತು ಅದು ಫಾಸ್ಟ್. ಎಷ್ಟು ಫಾಸ್ಟ್ ಬರ್ತಿರ್ಬೋದು, ಗುರುತ್ವಾಕರ್ಷಣೆ ಈ ಭೂಮಿಯಲ್ಲಿ ಎಷ್ಟಿರ್ಬೋದು. ಬರಾಕತ್ತಿತ್ತು. ಬರೋ ಮುಂದ್ರೆ ವಿಜ್ಞಾನಿಗಳು ಅಮೇರಿಕದಾಗ ಕುಂತಿದ್ರಲ್ಲ, ಅವ್ರು ಏನನ್ನಕತ್ತಿದ್ರು ಗೊತ್ತೇನ? ಓ ಮೈ ಗಾಡ್ ಸುನೀತಾ, ಈ ಭೂಮಿಗೆ, ಈ ಅರ್ಥಗೆ ಆರಾಮ್ ಬರಲಿ ಅಂತೇಳಿ ಭಾರತೀಯರು ಅಮೇರಿಕದವ್ರು ಬೇಡ್ಕೊಳಕತ್ತಿದ್ರು. ವಿಜ್ಞಾನಿ ಕೈ ನಿಂತಿತ್ತಲ್ಲೇ ಮನಸ್ಸೆಲ್ಲ ಎಲ್ಲಿ ಹೋಗಿತ್ತು? ಭಗವಂತನಲ್ಲಿ ಹೋಗಿತ್ತು. ಗ್ರೇಸ್ ಆಫ್ ಗಾಡ್, ಭಗವಂತನ ದಯೆ. ಟು ಡಿಶಂಡ್ ಗ್ರೇಸ್ ಆಫ್ ಗಾಡ್, ದೇವರ ದಯೆ ಇಳಿದು ಬಂದಿತ್ತು. ಸುನೀತಾ ವಿಲಿಯಮ್ಸ್ ಈ ಭೂಮಿಗೆ ಬಂದ ರಾಮ್ ಮುಟ್ಟಿದ್ಲು. ನಿಮಗೆಲ್ಲ ಗೊತ್ತಿದೆ. ಕೇರಳದ ವನಿತೆ, ನೀವೆಲ್ಲ ನೋಡಿದಿರಿ, ಪೇಪರ್ ಮಾಧ್ಯಮದವರು ನೀವೆಲ್ಲ ನೋಡಿದಿರಿ.
ಹಂಗಿಲ್ಲಿ ಬೊಮ್ಮಮ್ಮ ಮತ್ತು ಸಕ್ರಪ್ಪ ಆನಂದವಾಗಿ ಬಾಳೆಯನ್ನು ಮಾಡೋ ಮುಂದೆ ದೇವರು ವರ ಕೊಡಾಕ ಅವಳ ಕನಸ್ನ್ಯಾಗ ಬಂದಂತ. ಅವಳ ಕನಸ್ನ್ಯಾಗ ಬಂದ, ನಿನ್ನೆ ಹೇಳಿದ್ದೇನೆ. ಕನಸ್ನ್ಯಾಗ ಬಂದು ಹೇಳ್ತಾ ಇದ್ದಾನೆ ಏನಂತೇಳಿ, ಸಕ್ರಪ್ಪ ಬೊಮ್ಮಮ್ಮ, ನಿಮ್ಮ ಹೊಟ್ಟೆಯಲ್ಲಿ ನಿಮಗೆ ಮಗ ಇಲ್ಲ. ಯಾವ ಕಲಬುರ್ಗಿ ಶರಣ ಬಸಪ್ಪನವ್ರ ತಂದೆ ಆದಯ್ಯ ಅವ್ರಿಗೆ ಹೇಳಿದ್ದ ಭಗವಂತ ಬಂದು, ನಿನ್ನ ಹೊಟ್ಟೆಯೊಳಗಿಲ್ಲ, ನಿನಗೆ ಪಡೆದ ಮಗ ಅದಾನ, ಹಡೆದ ಮಗವಿಲ್ಲ ಅಂತ ಹೇಳಿರ್ತಾರೆ. ನಿನಗೆ ಪಡೆದ ಮಗ ಇಲ್ಲ, ಹಡೆದ ಮಗ ಇಲ್ಲ, ಪಡೆದ ಮಗ ಅದಾನಂದಾಗ ಶರಣ ಬಸಪ್ಪನ ದತ್ತಕ್ತು ಅಂತಾರೆ. ಹಂಗಿಲ್ಲಿ ಸಕ್ರಪ್ಪ ಬೊಮ್ಮಮ್ಮನವರ ಕನಸಿನಲ್ಲಿ ಬಂದಂಥ ಧರ್ಮದೈವ ಸಕ್ರಮ್ಮ, ಈ ಜನ್ಮದಲ್ಲಿ ನಿನಗೆ ನಿನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟಿ ಬರೋದಿಲ್ಲ. ನೀನು ಒಂದು ಮಗು ಬರ್ತದೆ, ನಿನಗಾಗಿ ಒಂದು ಮಗು ಕಳಿಸ್ತಾನ ಭಗವಂತ. ಆ ಮಗುವನ್ನೇ ನೀನೇನು ಮಾಡಬೇಕು, ನೀನು ದತ್ತಕ್ಕೆ ತಗೋಬೇಕು ಅಂತ ಅಪ್ಪಣೆ ಕೊಡಿಸ್ತಾನೆ. ಆಗಿದ್ದಾಗಲಿ ನಾವೆಲ್ಲ ಭಗವಂತನ ಕೈಯಲ್ಲಿ ಆಡುವಂಥ ಗೊಂಬೆಗಳು. ಕೋಲ ತುದಿಯ ಕೋಡಗನಂತೆ, ನೇಣ ತುದಿಯ ಬೊಂಬೆಯಂತೆ, ಆಡುವೆ ನಯ್ಯ ನೀನಾಡಿಸಿದಂತೆ, ಇರುವೆ ನಯ್ಯ ನೀನಿರಿಸಿದಂತೆ, ಜಗದ ಯಂತ್ರವಾಹಕ ಯಾರು, ಭಗವಂತ. ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಹೇಳ್ತಾಳಲ್ಲ, ನಾನು ನಿನ್ನ ಕೈಯ ಗೊಂಬೆ, ನೀ ಆಡಿಸಿದ ಗೊಂಬೆ. ಐ ಆಮ್ ಆಕ್ಟರ್, ಯು ಆರ್ ಡಿರೆಕ್ಟರ್. ನೀನು ಈ ಜಗತ್ತಿಗೆ ನಿರ್ದೇಶನ ಮಾಡುವ ನಿರ್ದೇಶಕನಾದರೆ ನಿನ್ನ ನಿರ್ದೇಶಕನಂತೆ ಆಡುವ ಗೊಂಬೆ ನಾನಯ್ಯ. ಎಷ್ಟು ಚಂದ ಹೇಳ್ತಾರೆ. ಪುನೀತ್ ರಾಜ್ಕುಮಾರ್ ಹೆಂಗಿದ್ದ ಎಲ್ಲರಿಗೂ ಗೊತ್ತೈತಿ. ಪುನೀತ್ ರಾಜ್ಕುಮಾರ್ ಅಂದ್ರೆ ಎಲ್ಲರಿಗೂ ಗೊತ್ತೈತಿ. ಏನು 6 ಪ್ಯಾಕ್, ಅವನ ಬಾಡಿ 6 ಪ್ಯಾಕ್ನಾಗಿತ್ತು. ಅವತ್ತು 6 ಪ್ಯಾಕ್ ಸಾಧನೆ ಮಾಡಾಕತ್ತಿದ್ದ. ಹೋಗ್ಬೇಕಂತ ಬರೆದಿತ್ತು, ವಿಧಿಯಾಟ ಅಲ್ಲಿತ್ತು, ನಿಧಿ ಇಲ್ಲಿ ನಡೆದಿತ್ತು. ಬಿಟ್ಟು ನಾನು ಭಗವಂತ ಮುಗಿದ್ಗುಟ್ಲೆ ಹೋಗೇ ಬಿಡ್ಬೇಕು. ಇಲ್ಲಿಂದ ಬೀಳಿಗೆಗೆ ಹೊಂಟ್ರಿ ಟಿಕೆಟ್ ತೆಗೆಸ್ಕೊಂಡು ಬೀಳಿಗೆ ಬಂದುಟ್ಲೆ ಏನಂತ ಕಂಡಕ್ಟ್ರ್ ಏನಂತಾನ್ರಿ ಅವರ, ಬೀಳಿಗೆ ಬಂತು ಇಳೀರಿ. ಯಾವನೊಬ್ಬ ಕಂಡಕ್ಟರ್ ಅನ್ನಕತ್ತ, ಜನಿವಾರ ಬಂತು ಜನಿವಾರದವ್ರು ಹೇಳಿರಿ ಅಂತಿದ್ದಂತ. ಅರ್ಥ ಆಗುತ್ತಲ್ಲ ನಿಮ್ಗೆ, ಅದು ಊರ ಹೆಸರು ಜನಿವಾರ. ಅವ ಹಂಗಂತಿದ್ದ. ಶಿವದಾರ ಅಂತ ಊರಿದ್ರೆ ಶಿವದಾರದ್ರೆ ಹೇಳಿರಿ ಶಿವದಾರ. ಹೌದಾ ನೋಡ್ರಿ ಹೆಂಗಿರ್ತಾವ ಊರು, ಭಾಳ 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 ಮಜಾ ಇರ್ತಾವ. ಯಾವನೊಬ್ಬ ಒಂದು ಊರಿಗೆ ಹೋಯ್ದನಂತೆ. ಈ ಊರೇನು ಅಂತ ಕೇಳಿದಂತೆ. ಈ ಮತ್ತೊಂದು ಊರವ್ರು ಹೋದಂಗೆ ಕೇಳಿದಂತ. ಅವ ಕುಂತಿದ್ದ ಕಟ್ಟೆ ಮ್ಯಾಗ, ಈ ಊರು ಏನಂದ್ಬಿಡ್ಲೆ, ಹೋಗಿ ಬರ್ತೀನಿ ಇಲ್ಲೇ ಕೂತ್ಕೋ. ಊರ ಹೆಸರೇನ್ರಿ? ಅವಂಗೇನು ಅರ್ಥ ಆಗಿರ್ಬೇಕದು. ಹಿಂಗೂ ಇರ್ತಾವ ಊರು. ನೋಡ್ರಿ ಎಷ್ಟು ಮಜಾ ಇರ್ತಾವ. ಹಂಗೆ ಇಲ್ಲಿ ಆ ಯಾವ ಸಕ್ರಪ್ಪ ಬೊಮ್ಮಮ್ಮನವರ ಭಕ್ತಿಗೆ ಒಲಿದಂಥ ಧರ್ಮದೇವ ಹೇಳ್ತಾನ, ನಿನ್ನ ಹೊಟ್ಟೆಯಲ್ಲಿ ಪಡೆದ ಮಗ ಅದಾನೆ ಹೊರತು ಹಡೆದ ಮಗನಿಲ್ಲ. ನಾನು ಕೊಡ್ತೀನಿ ನಿನಗೆ ಮಗನ, ಚಿಂತೆ ಮಾಡಬೇಡ, ನಾನು ನಿನ್ನ ಮಗನ ಕೊಡ್ತೀನಿ, ಆನಂದವಾಗಿರು ಅಂತ ಹೇಳ್ತಾನೆ. ಆ ಪ್ರಕಾರ ಏನು ಮಾಡ್ತಾರೆ ಅಂತ ಕೇಳಿದರೆ, ಇಬ್ಬರೂ ಭಗವಂತನಲ್ಲಿ ಕೃಪೆಯನ್ನು ಇಟ್ಟು ಆ ಧರ್ಮದೇವರನ್ನು ನೆನಿತಾ ಆನಂದವಾಗಿರ್ತಾರೆ. ಒಂದು ದಿನ ಏನಾಗ್ತದಂತ ಕೇಳಿದರೆ, ಇತ್ತ ಗದಗ ಜಿಲ್ಲೆಯ, ಲಕ್ಷ್ಯ ಕೊಡ್ರಿ ಮಕ್ಕಳ, ನೀವು ಒಟ್ಟ ಗಲಾಟೆ ಮಾಡಬಾರ್ದು. ಶಾಣ್ಯಾರ ಅಂದ್ರೆ ನೀವು ರಾಯರ್ ಕುದ್ರಿ ಬರ್ಬರ್ತ ಕತ್ತಿ ಆಗೈತಂತ. ಅದಕ್ಕೆ ಹಂಗೆ ಮಾಡಬಾರ್ದು. ಸುಮ್ಮನೆ ಕುಂದಿರ್ತೀರಿಲ್ಲ, ಆಕೆ ಮುಂದೆ ನೀ ಇತ್ತಕ್ಕೆ ಬಾ, ಇಲ್ಲಿ ಮುಂದೆ ಬಾ, ಒಟ್ಟ ಹತ್ತೆತ್ತು ಕೂತ್ಕೊಬಿಟ್ಟು ಜಗೈತೆ ಸರ್ ಕೂತ್ಕೋರಿ. ತಂಡತೈತೇನ? ಶಿವಪೂಜೆ ಕರಡಿ ಬಿಟ್ಬಿಡ್ತೀರಿ ನೋಡಿ, ಏನೇನೋ ವಿಷಯ ಐತೆ ಎಲ್ಲನೂ ಹೋಗಿಬಿಡ್ತಾವೆ. ರೀಲ್ ಕಟ್ ಆಗಿಬಿಡ್ತೈತ್ರಿ ಅವರ. ಏನು ಹೇಳಕತ್ತಿದ್ದೆ ಮೊನ್ನೆ ಇಂಡಿಯಾಗ ಪುರಾಣ ಹೇಳಕತ್ತಿದ್ದೆ. ಹಿಂಗೆ ಮಾಡಿದ್ರು, ಗಲಾಟೆ ಮಾಡಿದ್ರು. ನಾ ಏನು ಹೇಳಕತ್ತಿದ್ದೆ ಅಂತ ಅವ್ರು ಕೇಳಿದೆ. ಹುಡುಗರಿಗೆ ಪುರಾಣ ಹೇಳಕತ್ತಿದ್ದು ಹೇಳ್ರಿ ಅಂತಂದ್ರೆ ಅವ್ರು ನನಗೆ. ಅಲ್ಲ ಇವನ ಪುರಾಣ ಹೇಳಕತ್ತಿದ್ರಿ ಹೇಳ್ರಿ ಅಂದ್ರೆ ಮತ್ತು ಹಂಗಂದಿರಿ ನೀವು. ನೋಡು,
ಸಕ್ರಪ್ಪ ಹೇಳಿದ್ರು. ಹೇಳಿದಾಗ ಅಷ್ಟೊತ್ತಿಗೆ ಏನಾಗಿತ್ತು ಅಂತ ಕೇಳಿದ್ರೆ ಗದಗ ಜಿಲ್ಲೆಯ ಲಿಂಗದಾಳ ಅಂತ ಹೇಳಿ ಬರ್ತದೆ. ಆ ಲಿಂಗದಾಳ ಗ್ರಾಮದ ಸೋಮಣ್ಣ ಅನ್ನುವಂಥ ಒಬ್ಬ ಹುಡುಗ ಮನೆಯೊಳಗೆ ಏನಾಗಿರ್ತದೆ ಅಂತ ಕೇಳಿದರೆ ತಂದೆ ತಾಯಿ ಜೊತೆಗೆ ಜಗಳಾಡ್ತಾನೆ. ಯಾರು? ಸೋಮಣ್ಣ. ಎಲ್ಲಿಯವ? ಗದಗ ಜಿಲ್ಲೆ ಲಿಂಗದಾಳ. ಹೇಳ್ತಾರಲ್ಲ, ಬದುಕು ಜಟಕ ಬಂಡಿ ವಿಧಿ ಎದರ ಸಾಹೇಬ ಅವ ನಡೆಸಿದಂತೆ ಮದುವೆಗವ ಮಸಣಕ್ಕೂ ಪೋಗೆಂದ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಯಾರ್ಯಾರ ಹಣೆ ಬರ್ದಾಗ ಏನು ಬರ್ತೈತಿ ಯಾರಿಗೆ ಗೊತ್ತು? ಏನು ಬರ್ತೈತೆ ಯಾರಿಗೆ ಗೊತ್ತು? ಒಬ್ಬ ಹುಡುಗ ಈ ರೈಲ್ವೆ ಸ್ಟೇಷನ್ನಾಗ ಚಾ ಮಾರ್ತಿದ್ದ. ಆ ಹುಡುಗ ದೊಡ್ಡವಾಗಿ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ 15 ವರ್ಷ ಆಳ್ತಾನ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಹಾಕ್ಕನ ಅಂತಂದ್ರೆ ಅವನ ಹಣೆ ಬರ್ದಾಗ ಏನು ಬರ್ತಿತ್ತು? ಚಾ ಮಾರಿದ್ದ. ಒಬ್ಬ ಹುಡುಗ ಮನೆಗೆ ಪೇಪರ್ ಹಾಕ್ತಿದ್ದ. ಅವನ ಹಣೆ ಬರ್ದಾಗ ಬರ್ದಿತ್ತು ಭಾಳ ದೊಡ್ಡವಾದ ವಿಜ್ಞಾನಿ ಆದ. ಈ ಭಾರತ ದೇಶಕ್ಕೆ ಮಿಸೈಲ್ ಟೆಕ್ನಾಲಜಿಯನ್ನು ಕೊಟ್ಟ ಭಾರತದ ರಾಷ್ಟ್ರಪತಿಯಾಗಿ ಔಲ್ ಫಕೀರ್ ಜೈನಲುದ್ದೀನ್ ಕಲಾಂ APJ ಅಬ್ದುಲ್ ಕಲಾಂ ಅಂತ ಹೇಳಿ ಆಗಿ ಹೋದರು. ಎಂಥವ್ರು. ಅದಕ್ಕೆ ಯಾರ್ಯಾರ ಹಣೆ ಬರ್ದಾಗ ಏನು ಬರ್ದತಿ ಹೇಳಕ್ಕೆ ಬರಂಗಿಲ್ಲ. ಸೋಮಣ್ಣನ ಹಣೆ ಬರ್ದಾಗ ಏನು ಬರ್ದಿತ್ತು ಅಂತ ಕೇಳಿದ್ರೆ ಜಗಳಾಟ. ಮನೆಯೊಳಗೆ ಜಗಳಾಟ ಮಾಡಿ ಮನೆಯವ್ರು ಹೊರಗೆ ಹಾಕಿದ್ರು. ಬಂದ, ದೇಶ ಸುತ್ತಾಡ್ಕೊಂತ ಬಂದ. ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಏನು ಮಲ್ಲಾಪುರಕ್ಕೆ ಇವ್ರು ನಡ್ಕೊತಿದ್ರಲ್ಲ ಇಬ್ಬರು. ಆ ಮಲ್ಲಾಪುರದ ಹನುಮಾನ್ ದೇವ್ರ ಪೂಜಾರಿ ಇದ್ನಲ್ಲ ಅವನ ಹತ್ರ ಬಂದ. ಅವನ ಹತ್ರ ಬಂದು ಏನು ಮಾಡಿದ ಅಂತ ಕೇಳಿದ್ರೆ ಪೂಜಾರಿನ ನೋಡಿದ. ಇವನು ಹಾಲು ಮತದವಿದ್ದ ಸೋಮಣ್ಣ, ಅವನು ಹಾಲು ಮತದವಿದ್ದ. ಇವ ಹನುಮಾನ್ ದೇವ್ರ ಗುಡಿ ಪೂಜಾರಿಕೆ ಏನು ಮಾಡ್ತಿದ್ದ. ಇವನ ಹತ್ರ ಬಂದು ಅವನ ಆಶ್ರಯ ಕೊಟ್ಟ. ಅವ್ನು ಗಿರಾಕ ಅನಾಥ, ನಾ ಮನ್ಯಾಗ ಜಗಳಾಡಿ ಬಂದೀನಿ, ನಾ ಇನ್ನು ಎಲ್ಲಿಯೂ ಹೋಗಂಗಿಲ್ಲ, ನಾ ಈ ಹನುಮಾನ್ ದೇವ್ರ ಗುಡಿಯಾಗ ಇರ್ತೀನಿ, ಸೇವಾ ಮಾಡ್ಕೊತ ಇರ್ತೀನಿ ಅಂದ. ಅವನು ಅಲ್ಲೇ ಇಟ್ಕೊಂಡ. ಕೇಳ್ರಿ, ಮುಂದೆ ಇನ್ನೂ ಕತೆ ಕೇಳಬೇಕಿದ್ದ ನೀವು. ಎಷ್ಟು ಅದ್ಭುತ ಇದೆ ಅಂತ ಕೇಳ್ಬೇಕು ನೀವು. ಬಂದ, ಆ ಗುಡಿಯಾಗ ಇರಾಕತ್ತಿದ್ದ. ಆ ಗುಡಿ ಪೂಜೆ ಮುಗಿದು ಗುಟ್ಲೆ ಆ ಗುಡಿ ಪೂಜಾರಿ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ಕಾಯಿಪಲ್ಯ ವ್ಯಾಪಾರ ಮಾಡ್ತಿದ್ದ. ಹಳ್ಳಿಗೆ ತಗೊಂಡೋಗಿ ಕಾಯಿಪಲ್ಯ ವ್ಯಾಪಾರ ಮಾಡ್ತಿದ್ದ. ಇವ ಊಟಕ್ಕೆ, ಹೊಟ್ಟಿಗೆ, ಬಟ್ಟೆಗೆ, ಖರ್ಚಿಗೆ ಎಲ್ಲ ಕೊಡಾಕತ್ತಿದ್ದ ಗುಡಿ ಪೂಜಾರಿ. ಅವನೊಂದಿಗೆ ಸೋಮಣ್ಣ ಕಾಯಿಪಲ್ಯ ಹೊತ್ಕೊಂಡು ಎಲ್ಲ ಕಡೆ ವ್ಯಾಪಾರಕ್ಕೆ ಹೋಗಾಕತ್ತಿದ್ದ. ಎಲ್ಲ ಕಡೆ ಕಾಯಿಪಲ್ಯ ವ್ಯಾಪಾರಕ್ಕೆ ಹೋಗಾಕತ್ತಿದ. ಹೋಗೋ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಕಾಯಿಪಲ್ಯ ತೊಗೊಂಡು ಎಲ್ಲಿ ಮಾರಕ್ಕೆ ಬರ್ತಿದ್ರು ಅಂತ ಕೇಳಿದ್ರೆ ಈ ಇಟಿಗಿದೆ ಅಲ್ಲ, ಈ ಇಟಿಗೆಗೂ ಕೂಡ ಮಾರಕ್ಕೆ ಬರ್ತಿದ್ರು. ಸಂತಿ ಮುಗಿದು ಉಡ್ಲೆ ಅವಾಗ ನಂಗೆ ಬಸ್ ಇರಲಿಲ್ಲ, ಏನೂ ಇರಲಿಲ್ಲ. ಏನು ಮಾಡಾಕತ್ತಿದ್ದಿ ಸೋಮಣ್ಣ ಈ ಪೂಜಾರಿ ಅಂತಂದ್ರೆ, ಇಟಗಿ ಧರ್ಮರ ಮಠ ಇತ್ತಲ್ಲ, ಆ ಮಠದಾಗ ರಾತ್ರಿ ವಸ್ತಿ ಮಾಡಾಕತ್ತಿದ್ರು. ವಸ್ತಿ ಮಾಡಾಕತ್ಬಿಟ್ಲೆ ಯಾರ್ಯಾರಿಗೆ ಪರಿಚಯ ಆಯ್ತು ಅಂತ ಕೇಳಿದ್ರೆ ಸಕ್ರಪ್ಪ ಬೊಮ್ಮಮ್ಮ ಇದ್ರಲ್ಲ, ಅವ್ರಿಗೆ ಸೋಮಣ್ಣನ ಪರಿಚಯ ಆಯಿತು. ಒಂದು ದಿನ ಏನು ಮಾಡಿದೆ ಅಂತ ಕೇಳಿದ್ರೆ, ಹಿಂಗೆ 10-12 ವರ್ಷ ಹೋಯ್ತು. ಈ ಹುಡುಗ ಯಾರು ಕೇಳಾಕತ್ತಿದ್ರು. ಈ ಹುಡುಗ ಹಿಂಗೆ ಬಂದಾನ, ಇವನನ್ನು ಇಲ್ಲಿ ಇಟ್ಕೊಂಡಿವಿ ಅಂತ ಹೇಳಿದಾಗ ಬೊಮ್ಮಮ್ಮ ಸಕ್ರಪ್ಪ ವಿಚಾರ ಮಾಡಿದರು. ನೀವು ಯಾವ ಕುಲದವರು? ನಾವು ಹಾಲು ಮತದವರು, ನಾವು ಕುರುಬ್ರದೀವಿ, ಇಂಥ ಊರಿಂದ ಜಗಳಾಡಿ ಬಂದೀನಿ ಅಂತೇಳಿ ಇವ ಹೇಳಿದ. ಇವರಿಬ್ಬರು ವಿಚಾರ ಮಾಡಿದರು, ಬಹುಶಃ ನಾವು ಬಯಸಿದ್ದು ಇದನ್ನೇ, ದೇವರು ಕೊಟ್ಟಿದ್ದು ಇದನ್ನೇ, ಇವನ ದತ್ತಕ್ಕೆ ತೊಗೊಂಡ್ಬಿಟ್ರಂದ್ರೆ ಈ ಮನೆ ಉದ್ಧಾರ ಆಗ್ತೈತಿ ಅಂತೇಳಿ ಅವ್ರ ಕನಸಿನ ಬಂದು ಧರ್ಮದೈವ ಹೇಳಿದ. ನಿಮಗಲ್ಲಿ ಕಳಿಸ್ಕೊಟ್ಟೀನಿ. ಯಾರನ್ನು ಕಳಿಸ್ಕೊಟ್ಟೀನಿ? ನಿಮ್ಮ ಪಡೆದ ಮಗನನ್ನು ಕಳಿಸ್ಕೊಟ್ಟೀನಿ. ಅವನನ್ನು ದತ್ತಕ್ಕೆ ತಗೋರಿ ಅಂತ ಹೇಳಿ ಅಪ್ಪಣೆ ಆಯಿತು ಧರ್ಮಂದು. ಏನು ಮಾಡಿದ್ರು ಅವ್ರು ಯಾರನ್ನ ಕೇಳ್ತಿದ್ರು? ಧರ್ಮನ ಆಜ್ಞೆ ಇಲ್ಲದೆ ಏನನ್ನು ಮಾಡ್ತಿರ್ಲಿಲ್ಲ. ಒಂದು ದಿನ ಸಕ್ರಪ್ಪನವರು ಬೊಮ್ಮಮ್ಮನವರು ಇಷ್ಟು ಹೂ ತಗೊಂಡು ಧರ್ಮನ ತಲೆ ಮೇಲೆ ಏರಿಸಿ ಕೈ ಮುಕ್ಕೊಂಡು ಕುಂದಿರ್ತಾರೆ. ಧರ್ಮರಾಯ, ಧರ್ಮದೇವ, ನೀ ಹೂವಿನ ಫಲವನ್ನು ಕೊಟ್ಟರೆ ನಾವು ತಗೊತೀವಿ ಅಂತಂದರು. ಅಂದು ಆ ಧರ್ಮದೇವನಲ್ಲಿ ಏನು ಮಾಡಿದರು ಅಂತ ಕೇಳಿದ್ರೆ, ಅವನ ಪಾದವನ್ನು ನಂಬಿದ್ರು. ಬಲಗಡೆ ಒಂದು ಹೂ ಬಿತ್ತು ಸೋಮಣ್ಣನ ತಗೊಳ್ಳೋದು ನಿರ್ಧಾರವನ್ನು ಮಾಡಿದರು.
ನಿರ್ಧಾರ ಮಾಡಿ ಒಂದು ದಿನ ಸುಂದರವಾದಂಥ ವೇಳೆಯನ್ನು ನೋಡಿ ಅವನ ದತ್ತಕ್ಕೆ ತಗೋತಾರೆ. ದತ್ತಕ್ಕೆ ತಗೊಂಡು ಗುಟ್ಲೆ ಬಂದ. ಇಷ್ಟು ದಿವಸ ಪರಿಚಯ ಆಗಿದ್ದವ ಮನೆಗೆ ಏನಾಗಿ ಬಂದ? ಮಗನಾಗಿ ಬಂದ. ಅವನಿಗೆ ಆಧಾರ ಇರಲಿಲ್ಲ, ಇವರಿಗೆ ಮಕ್ಕಳು ಬೇಕಾಗಿತ್ತು. ಸಕ್ರಪ್ಪ ಮತ್ತು ಬೊಮ್ಮಮ್ಮ ಸೋಮಣ್ಣನ ದತ್ತಕ್ಕೆ ತಗೊಂಡ್ರು. ದತ್ತಕ್ಕೆ ತಗೊಂಡು ಕೂಡಲೇ ಏನಾಯಿತು ಅಂತ ಕೇಳಿದ್ರೆ ವಯಸ್ಸಿಗೆ ಬಂದ. ವಯಸ್ಸಿಗೆ ಬಂದು ಮಕ್ಕಳಿದ್ರಂದ್ರೆ ಹೆಣ್ಮಕ್ಳಿದ್ರೆ ನೀವೇನು ಮಾಡ್ತೀರಿ? ಇನ್ಕಮಿಂಗ್ ಕಾಲ್ ಇದ್ರೆ ತರೋದೊಂದು ವಿಚಾರ ಮಾಡ್ತೀವಿ. ಔಟ್ ಗೋಯಿಂಗ್ ಕಾಲ್ ಇದ್ರೆ ಅರ್ಥ ಆಗುತ್ತಲ್ರಿ ಅವ. ಔಟ್ ಗೋಯಿಂಗ್ ಅಂದ್ರೆ ಏನು? ಹೊರಗೆ ಹೋಗೋರು ಯಾರು? ನೋಡ್ರಿ ಗೊತ್ತೈತಿ ಅವ್ರಿಗೆ. ಈಗ ಲೆಕ್ಕ ಹಾಕ್ಬಿಟ್ರ ಅವ್ರು ಪಾಪ. ಹಾಫ್ ಪ್ಯಾಂಟ್ ಹಾಕೊಂಡೋಗಿ ಲೆಕ್ಕ ಹಾಕ್ಯಾರಿ ಅವರೆಲ್ಲ. ಔಟ್ ಗೋಯಿಂಗ್ ಕಾಲ್ ಅಂದ್ರೆ ಹೆಣ್ಮಕ್ಳು, ಇನ್ಕಮಿಂಗ್ ಕಾಲ್ ಅಂದ್ರೆ ಇವು ಚಡ್ಡಿ. ಅರ್ಥ ಆಗುತ್ತಲ್ಲ ನೋಡ್ರಿ. ವಿಚಾರ ಮಾಡಿದ್ರೆ ನಮ್ಮಗ ವಯಸ್ಸಿಗೆ ಬಂದ, ಅವನಿಗೆ ಲಗ್ನ ಮಾಡಬೇಕು ಅಂತಂದ್ರು. ಏನು ಮಾಡಿದ್ರು ಅವ್ರು? ನಾನು ಮಾಡ್ತೀನಿ ಅಂತಿದ್ದಿಲ್ರಿ ಅವರು ನಾನು ಮಾಡ್ತೀನಿ ನಮ್ಮಿಂದ ಆಗ್ತದೆ ಅಂತಿದ್ದಿಲ್ಲ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದನೆನ್ನದಿರಾ ಲಿಂಗಕ್ಕೆ, ನೀಡಿದನೆನ್ನದಿರಾ ಜಂಗಮಕ್ಕೆ. ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೈವ. ಬಸವಣ್ಣ ಹೇಳ್ತಾರೆ, ಮಾಡೀನಿ ಅಂತ ಹೇಳಬಾರದು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಕೂಡಲ ಸಂಗನ ಶರಣರ ನೆನೆಯುತ್ತಾ ನೆನೆಯದಂತಿರಬೇಕು. ಬಸವಣ್ಣ ಹೇಳ್ತಾರೆ. ಹಂಗಿದ್ರು ಇವರಿಬ್ಬರು ಒಂದಿನ ಮಲ್ಕೊಂಡಾಗ ಹಂಗಾರ ಸೋಮಣ್ಣ ವಯಸ್ಸಿಗೆ ಬಂದ. ಪಡದ ಮಗ, ಲಗ್ನ ಮಾಡ್ಬೇಕಲ್ಲ ಅವನಿಗೆ. ಕನ್ಯೆ ಎಲ್ಲಿ ನೋಡೋದು ಅಂತ ಹೇಳಿ ವಿಚಾರ ಮಾಡಾಕತ್ತಿದ್ರು. ವಿಚಾರವನ್ನು ಮಾಡೋ ಮುಂದೆ ಏನು ಬಂತು ವಿಚಾರ ಅಂತ ಕೇಳಿದರೆ, ಅಲ್ಲೇ ನಿಡುಗುಂದಿ ಕೊಪ್ಪ ಅಂತ ಹೇಳಿದೆ ಇಟಗಿ ಪಕ್ಕದಲ್ಲಿ. ಆ ನಿಡುಗುಂದಿ ಕೊಪ್ಪದಲ್ಲಿ ಅಲ್ಲೊಂದು ಮನೆತನ. ಯಾವ ಮನೆತನ? ಬಿಲ್ಲಾರ ಮನೆತನ. ಬಿಲ್ಲಾರ ದೊಡ್ಡಪ್ಪ, ಬಿಲ್ಲಾರ ಗುಡ್ಡಪ್ಪನ ಅನ್ನುವಂಥ ಒಬ್ಬ ಮನೆತನ ಆ ನಿಡುಗುಂದಿ ಕೊಪ್ಪದಲ್ಲಿ. ಆ ಮನೆತನದಲ್ಲಿ ರಾಯಪ್ಪ ರಾಯವ್ವ ಅನ್ನುವಂಥ ಇಬ್ಬರು ದಂಪತಿಗಳು. ಆ ದಂಪತಿಗಳ ಮಗ ಯಾರು ಅಂತ ಕೇಳಿದ್ರೆ ಬುಡ್ಡಪ್ಪ. ಆ ಬುಡ್ಡಪ್ಪನ ತಂಗಿ ಹನುಮವ್ವ ಅಂತ ಹೇಳಿದ್ಲು. ಆ ಹನುಮವ್ವ ಭಾಳ ಸಾಧ್ವಿ ಹೆಣ್ಮಗಳು. ವಯಸ್ಸಿಗೆ ಬಂದಿದ್ಲಕ್ಕಿ. ಎಲ್ಲರೂ ನೋಡಿ ಹಾಕಿದ್ರಕ್ಕಿನ್ನ. ಒಂದು ವಿಚಿತ್ರ ಏನು ಅಂತ ಕೇಳಿದ್ರೆ, ಯಾವ ಸೋಮಣ್ಣನಿಗೆ ಹೆಂಡತಾಗಿ ಬರ್ಬೇಕಂತೇಳಿ ಅವನಲ್ಲಿ ಬರ್ದಿತ್ತಲ್ಲ, ಅಲ್ಲಿ ಹೇಳಿದ್ನಲ್ಲ ನೋಡ್ರಿ ಏನಾಗಕತ್ತಿತ್ತು ಅಂತ ಕೇಳಿದ್ರೆ, ಒಂದು 7-8 ಬಂದು ಹುಡುಗರು ನೋಡಿದ್ರು ಅವಳನ್ನು. ಹೆಂಗಿರ್ತೈತಿ ಮಜಾ ಅಂದ್ರೆ ಹೇಳ್ತೀನಿ, ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವನ್. ಲಗ್ನ ಸ್ವರ್ಗದಾಗ ಆಗಿರ್ತೈತಿ ಅಂತ. ಇಲ್ಲಿ ನಾವು ಸುಮ್ಮನೆ ಪಂಚಾಂಗ ತೆಗೆದಿಕ್ಕಿ ಹಿಂಗೆ ಮಾಡ್ತೀವಿ. ಆಗಿರೋದು ಎಲ್ಲಿ ಆಗಿರ್ತೈತಿ? ಅಲ್ಲಿ ನಿಶ್ಚಯ ಮಾಡಿ ಕಳಿಸಿರ್ತಾನೆ, ನೀ ಗಂಡ ಆಗ್ಬೇಕು, ನೀ ಹೆಣ್ತಾಗಬೇಕು. ಗಜಾನನ ಬರೆದು ಕಳಿಸಿರ್ತದೆ ಅಂತ. ಅಲ್ಲೇ ಅವರ ಸಿಗ್ತಾರ, ಅವ್ರ ಬಿಟ್ರೆ ಯಾರೂ ಸಿಗಂಗಿಲ್ಲ. ಏನ ಐಶ್ವರ್ಯ ರೈ ಮಾಡ್ಕೊಂತೀನಿ ಸಿಗ್ತಾಳೆ ನೈಕೆ? ಸಾಧ್ಯ ಇಲ್ಲದ. ನಿನ್ನ ಐಶ್ವರ್ಯ ರೈ ಇಲ್ಲಿ ಕುಂತಾಳಂತ. ಹೌದನಲ್ರಿ? ಏನಾಯ್ತು ಅಂತ ಕೇಳಿದ್ರಿ, ಹನುಮವ್ವ ವಯಸ್ಸಿಗೆ ಬಂದು ಎಲ್ಲರಿಗೂ ತೋರ್ಸಾಕತ್ತಿದ್ರು. ಗುಡ್ಡಪ್ಪನವರು ತಂದೆ ತಾಯಿ ಸತ್ತು ಹೋಗ್ಬಿಟ್ಟಿದ್ರು, ಅನಾಥರಾಗಿದ್ರು. ತಂಗಿ ಮತ್ತು ಗುಡ್ಡಪ್ಪ ಮಾತ್ರ ಬದುಕಾಕತ್ತಿದ್ರು. ಆ ನಿಡುಗುಂದಿ ಕೊಪ್ಪದಲ್ಲಿ ಬಂದವರು ನಮ್ಮ ತಂಗಿ ಕೊಟ್ಟು ಲಗ್ನ ಮಾಡ್ಬೇಕಂತೇಳಿ ಗುಡ್ಡಪ್ಪ ಅಂತಿದ್ದ. ಬಂದು ಯಾವ ವರಗಳು ನೋಡ್ತಾವಲ್ಲ ನೋಡಿ ಹಾಕಿದ್ರು. ಇನ್ನೇನು ಕನ್ಯಾ ಪಿಕ್ಸ್ ಅನ್ನೋರೊಳಗೆ ಸತ್ತು ಹೋಗ್ಬಿಡ್ತಿದ್ರು ಅವರು. ಆಕೆನ ಯಾರು ನೋಡಿ ನಿಶ್ಚಯ ಮಾಡಬೇಕು ಅನ್ನೋ ಸತ್ತ ಹೋಗ್ಬಿಡೋರು ಅವ್ರು, ಉಳಿತಿದ್ದೇ ಇಲ್ಲ. ಮುಂದೆ 2 ತಿಂಗಳದಾಗ ಬರೋದು ರಿಸಲ್ಟ್. ಈ ಹನುಮವ್ವನ್ನ ಇಂಥ ಊರಿಗೆ ಓಣೆನ ನಿಶ್ಚಯ ಮಾಡೋರು. ನಿಶ್ಚಯ ಮಾಡಿ ಕೊಡ್ಬೇಕಂತ ನಿಶ್ಚಯ ಮಾಡೋದು ಒಂದು 15 ದಿನ ತಿಂಗಳದಾಗ ಆ ಹುಡುಗರು ಶಿವನ ಪಾದ ಸೇರೇ ಬಿಡೋರು. ಇದು ಎಷ್ಟು ಸುದ್ದಿ ಆಯಿತು ಅಂತ ಕೇಳಿದ್ರೆ, ಊರಾಗಾಯ್ತು
ಓಣ್ಯಾಗಾಯ್ತು. ಅನಾಥರು ಮೊದಲ ತಂದೆ ತಾಯಿ ಇಲ್ಲ. ಊರಾಗೆಲ್ಲ ಅನ್ನಕತ್ತಿದ್ರು, ಯಾರು ಹನುಮವನ್ನ ನೋಡಕ್ಕೆ ಬರ್ತಾರಲ್ಲ ಅವರು ಘಟಮ್. ಯಾರು ನೋಡ್ತಾರೆ ಹಿಂಗಾದ್ರೆ? ನಾವೆಲ್ಲಿ ಸಾಯೋನೋ ಮರ ಆಕಿನ ನೋಡಕ್ಕೆ ಹೋಗಿ. ಯಾವ ವರಗಳು ಬರಲಿಲ್ಲ, ಯಾವ ವರಗಳು ಬರಲಿಲ್ಲ. ಕುಂತ್ಲೋ, ಯಾರಿಗೆ ಯಾಕೆ ಕುಂತಿದ್ಲು ನೋಡ್ರಿ. ಅಕ್ಕಿ ಹೊಟ್ಟೆಗೆ ಎಂತ ಹುಟ್ಟಕ್ಕದಾಳ, ಭೀಮಾಂಬಿಕೆ ಹುಟ್ಟಕ್ಕೆದಾಳ. ಎಂತ ಅದು ನೋಡ್ರಿ ದೇವರು. ಮ್ಯಾನ್ ಪ್ರಪೋಸಿಸ್ ಆ್ಯಂಡ್ ಗಾಡ್ ಡಿಸ್ಪೋಸಿಸ್. ನಾವೊಂದು ಬಯಸಿದರೆ ದೈವ ಒಂದು ಬಗೆದಿತ್ತು, ನಾನಿತ್ತಲ್ಲಿ ಎಳೆದರೆ ದೈವ ಅತ್ತ ಎಳೆದಿತ್ತು. ಅದು ಎಲ್ಲಿದೆ ಅಂತ ಕೇಳಿದ್ರೆ ಅಲ್ಲೇ ಹೋಗ್ಬೇಕು. ಕರೆಕ್ಟ್ ಮಾಡಾಕತ್ತೀರಿ, ಇಲ್ಲೇ ಕೂತ್ಕೋಬೇಕು ನೀನು. ದೈವ ಅತ್ತ ಎಳೆದಿತ್ತು ಅಂತ ಹೇಳ್ತಾರಲ್ಲ, ಹಂಗೆ ಏನು ಅಂತ ಕೇಳಿದರೆ, ಏನಂತ ಕೇಳಿದರೆ ಹನುಮವನ್ ಲಗ್ನ ಆಗಿರಲಿಲ್ಲ, ಹಂಗೆ ಕುಂತಿದ್ಲು. ಆಕೆ ನೋಡಿ ಬಂದವ್ರು ಸಾಯ್ತಾರೋ ಅಂತ ಎಲ್ಲ ಹುಡುಗರು ಮೀಸಿ ಮಾಮಗಳು ಹೆದರಾಕತ್ತಿದ್ರು. ಯಾರೂ ಲಗ್ನ ಮಾಡ್ಕೊಳ್ಳಿಲ್ಲ. ಅವಾಗ ಇವರಿಬ್ಬರು ಇದ್ರಲ್ಲ, ಸೋಮಣ್ಣ ಸಕ್ರಪ್ಪ ಬೊಮ್ಮಮ್ಮ, ಆ ಗದ್ದಿಗೆ ಮುಂದೆ ಕೈ ಮುಕ್ಕೊಂಡು ಕೇಳ್ತಾರ, ಯಪ್ಪ ಸೋಮಣ್ಣನಿಗೆ ಇಂಥದ್ದೊಂದು ಕನ್ಯೆ ಇದ್ದು ನೋಡಕ್ಕೆ ಹೋಗು ನಾನು ಅಂತ ಕೇಳಿದರು. ಕೇಳಿದಾಗ ಆ ಧರ್ಮದೇವ ಕನಸಿನಾಗ ಬಂದು ಹೇಳಿದಂತ, ಆಕೆನ ಮಾಡ್ರಿ, ಆಕೆ ಹೊಟ್ಟೆ ಒಳಗೆ ಜಗತ್ತು ಪುತ್ರಿ ಆದಂಥ ಒಬ್ಬ ಪುತ್ರಿಯನ್ನು ಕೊಡ್ತೀನಿ ನಾನು, ಆಕೆನ ಅವಂಗೆ ಲಗ್ನ ಮಾಡ್ರಿ ಅಂತ ಹೇಳಿ. ನೋಡ್ರಿ ಹೆಂಗಿದೆ. ಅವಳ ಹೊಟ್ಟೆಯಲ್ಲಿ ಜಗನ್ಮಾತೆ ಹುಟ್ಟಿ ಬರಾಕದಾಳೆ, ಅದಕ್ಕೆ ಆಕಿನ್ನ ಲಗ್ನ ಮಾಡ್ರಿ ಇವನಿಗೆ ಅಂತ ಕೇಳಿ ಇವ್ರಿಬ್ರಿಗೆ ಹತ್ತಾರ. ಇವರಿಬ್ರು ಅಂದರು, ಯಪ್ಪ ನಾನು ನನ್ನ ಮಗನ ದತ್ತಕ್ಕೆ ತಗೊಂಡಿನಿ. ಇಲ್ಲೊಂದಿತ್ತಲ್ಲ ಸುದ್ದಿ, ನನ್ನ ಮಗನ ದತ್ತಕ್ಕೆ ತಗೊಂಡಿನಿ, ನೋಡಿ ಫಿಕ್ಸ್ ಮಾಡಿದ್ವಿ, ಸತ್ಗಿತ್ರ ಗತಿ ಹೆಂಗೆ ನಮ್ಮದು ಅಂತ ಕೇಳಿದ್ರು. ಸಾಯಕ್ಕೆ ಹುಟ್ಟಿಲ್ಲವ, ಈ ಜಗತ್ತಿನಲ್ಲಿ ಚರಿತ್ರೆ ಆಗಕ್ಕೆ ಹುಟ್ಟ್ಯಾನ ನಿಮ್ಮ ಮಗ, ಅದಕ್ಕೆ ಆಕಿನ ತಗೋರಿ ಅಂತ ಮತ್ತೆ ಆಜ್ಞೆಯ ಆಯಿತು. ಧರ್ಮದೇವನ ಆಜ್ಞೆಯ ಆಯಿತು. ಆಜ್ಞೆಯಾಗಿ ಒಂದು ದಿನ ಸುಂದರವಾದಂಥ ಮುಹೂರ್ತವನ್ನು ತೆಗೆದು ಓಣಿಯ ಹಿರಿಯರೆಲ್ಲ ಧರ್ಮದೇವನ ಭಾರ ಹಾಕ್ಯಾರ ಅವನ ಮೇಲೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಬಸವಣ್ಣ ಹೇಳ್ತಾರಲ್ಲ. ಎಲ್ಲ ನಿಂದಪ್ಪ ಶಿವನೇ. ನಾವು ಯಾವುದ್ರ ಕೆಲಸ ಮಾಡ್ಬೇಕಾರೆ ಅವರ ಈ ಸಂಸಾರದ ಭಾಳ ಕಷ್ಟ ಬರ್ತಾವೆ. ಹೆಂಗೆ ಮನೆ ಕಟ್ಲಿಪ್ಪ, ಹೆಂಗೆ ಮಕ್ಕಳು ಲಗ್ನ ಮಾಡಲಿ? ವಯಸ್ಸಿಗೆ ಬಂದಾನ ಮಗ, ಅವನಿಗೆ ಏನಿಲ್ಲ ಹೆಣ್ಣ ಕೊಡವಲ್ರು. ಈಗರ ಒಕ್ಕಲ್ತನ ಮಾಡೋರಿಗೆ ಮುಂದೆ ಮಾತಾಡ್ರಿ, ನನ್ನ ಜೊತೆ ಪೀಗಿ ಬಿಟ್ರೇನ? ಒಕ್ಕಲ್ತನ ಮಾಡೋರಿಗೆ ನೀವು ಕನ್ಯೆ ಕೊಡುವಲ್ರಿ. ಒಂದು ಕಾಲ ಬರ್ತೈತಿ ಅವರ, ನೆನಪಿಟ್ಕೋರಿ. ಇವತ್ತು ಹೇಳ್ಬೇಕೆ ನಾನು, ಒಂದು ಕಾಲ ನಮ್ಮ ಕರ್ನಾಟಕದಾಗ ಇಂಡಿಯಾದಾಗ ಇಂಥದ್ದು ಬರ್ತೈತಲ್ಲ, ಏನು ಬರ್ತೈತಿ ಅಂತ ಕೇಳಿದ್ರೆ, ನಾ ಯಾರನ್ನ ಮಾಡ್ಕೊತೀನಿ ಕೇಳಿದ್ರೆ ಒಕ್ಕಲ್ತನ ಮಾಡಿದವನ್ನ ಮಾಡ್ಕೊತೀನಿ, ನೌಕರಿ ಮಾಡೋರ್ನು ಅಲ್ಲ ಅಂತ. ಕಾಲ ಬರ್ತದ ಬರಾಕತ್ತೈತಿ, ಇನ್ನೊಂದು 100 ಕಿಲೋಮೀಟ್ರ್ ದೂರ ಐತಿ. ಅಂಥ ಕಾಲ ಒಕ್ಕಲ್ತನ ಮಾಡ್ತಾನ, ಅವನ್ನ ಮಾಡ್ಕೊತೀನಿ ಅಂತಾರೆ. ನಿನ್ನೊಂದು ಘಟನೆ ನಡೆದೈತಿ, ನೀವು ನೋಡಿರ್ಬೇಕು. ಏನಾಗೈತಿ ಗೊತ್ತೇನು? ಮನ್ಯಾಗ ಕಾರ್ ಇದೆ, 2 ವೀಲರ್ ಇದೆ, 2 ಅಂತಸ್ತಿನ ಮನೆ ಇದೆ, ಬಂಗಾರದಂಥವು 2 ಮಕ್ಕಳದಾವು, ಸುಂದರವಾದಂಥ ಮಕ್ಕಳದಾವು, ಎಲ್ಲ ಐತಿ. ಇಬ್ಬರು ಇಂಜಿನಿಯರ್ ಅದಾರ, ಪಗಾರಿದೆ ಲಕ್ಷ ಗಂಟ್ಲೆ, ದೊಡ್ಡ ಪ್ಯಾಕೇಜ್, 25-30 ಲಕ್ಷದ ಪಗಾರ. ಗುರು ಸರ್, ಕಿರಣ್ ಸರ್, ಇವತ್ತು ವಿದ್ಯಾ ಕಲ್ತೀವಿ ಅಂದ್ರೆ ಕೇಳಿದರೆ ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು ಹೇಳ್ತಾರಲ್ಲ. ಇವತ್ತೇನಾಗ್ಯದ ಅಂತ ಕೇಳಿದ್ರೆ ವಿದ್ಯಾವಂತರು ಅವ್ನಿಗೆ ಏನಾಗೈತಿ ಅಂತ ಕೇಳಿ ಮತಿಭ್ರಮಣೆ ಆಗೈತಿ, ಸಮಾಧಾನ ಹೋಗೈತಿ. ಬೆಂಗಳೂರಾಗಿ ನೌಕರಿ ಮುಗಿಸ್ಕೊಂಡು ರಸ್ತೆದಾಗ ಬರಾಕತ್ತಾಳ, ಬೈಕ್ ತೊಗೊಂಡು ಹೋಗಕ್ಕೆ ಅವತ್ತು ನೋಡ್ರಕ್ಕಿ ಹಣೆ ಬರಾಕತ್ತಾಳ ರಸ್ತೆದಾಗ. ಇವ ತಲೆ ಕೆಡಿಸ್ಕೊಂಡಾನ, ಆಕಿ ಬಗ್ಗೆ ಹೆಂಡತಿ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಿ ನಡಾ ರಸ್ತೆದಾಗ ಹೋಗಿ ಜಗಳ ತೆಗೆದು ಆಕಿ ನಾನು ಬರಾಕೊಲ್ಲೆ ಕಾಡ್ನಾಗ ನಾನು ನಡ್ಕೊತ ಬರ್ತೀನಿ ಅಂತೇಳಿ ಹೇಳ್ತಂದಳ. ಒಂದು ರೀಸನ್ ಏನು ಮಾಡ್ಯಾನ ಅಂತ ಕೇಳಿದ್ರೆ, ಪಿಸ್ತೂಲ್ ಇಟ್ಕೊಂಡು ಆಕಿಗೆ ತಲೆಗೆ 2 ಸಲ ಹೊಡೆದಾನ, ಇಲ್ಲಿ 2 ಸಲ ಹೊಡೆದ ಅಲ್ಲೇ. ಅವರ ರೊಕ್ಕ ಇದ್ದಿದ್ದಿಲ್ಲೇನು, ಮಕ್ಳು ಇದ್ದಿದ್ದಿಲ್ಲೇನು, ಮನೆ ಇರಲಿಲ್ಲೇನು? ಇವತ್ತು ವಿದ್ಯಾವಂತರು ಹಿಂಗಾಗಕತ್ತಾರ. ಗಳಿಸಿ ಇಟ್ಟೀನಿ ಕೋಟಿ ಕೋಟಿ ರೊಕ್ಕ,
ಇದ್ದರೆ ನಂತೆ ಸಾಯುವುದು ಪಕ್ಕ ಯಮನು ಕರೆದಾಗ ಕೊಡಬೇಕು ಲೆಕ್ಕ ಲೆಕ್ಕ ಸರಿ ಇದ್ರೆ ಪುನರ್ಜನ್ಮ ಪಕ್ಕ ಪಕ್ಕ ಆ ಆ ಮೂರೇ ದಿನದ ಹೌದೌದು ಮೂರೇ ದಿನದ ಮೂರೇ ದಿನದ ಮೂರೇ ದಿನದ ಸಂತಿಯೋ ತಮ್ಮ ನೀ ಮಾಡುತ್ತ ಕುಂತಿದಿ ಸುಮ್ಮ ಯಮನು ಕರಿತಾನ ಯಮನು ಕರಿತಾನ ಯಮನು ಕರಿತಾನ ನಿನಗ ಒಮ್ಮ ಏನು ಹೇಳದೆ ನೀ ನಡಿಬೇಕು ಸುಮ್ಮ ತಮ್ಮ ಯಮನು ಕರಿತಾನ ನಿನಗ ಒಮ್ಮ ಏನು ಹೇಳದೆ ನೀ ನಡಿಬೇಕು ತಮ್ಮ ಮೂರೇ ದಿನದ ಮೂರೇ ದಿನದ ಗಳಿಸಿ ಇಟ್ಟೀರಿ ಗಳಿಸಿ ಇಟ್ಟೀರಿ ಗಳಿಸಿ ಇಟ್ಟೀರಿ ಕೋಟಿ ಕೋಟಿ ರೊಕ್ಕ ಇದ್ದರೆ ನಾತ ಸಾಯುವುದು ಪಕ್ಕ ಗಳಿಸಿ ಇಟ್ಟೀರಿ ಗಳಿಸಿ ಇಟ್ಟೀರಿ ಗಳಿಸಿ ಇಟ್ಟೀರಿ ಕೋಟಿ ಕೋಟಿ ರೊಕ್ಕ ಇದ್ದರೆ ನಾತ ಸಾಯುವುದು ಪಕ್ಕ ಯಮನು ಕರೆದಾಗ ಯಮನು ಕರೆದಾಗ ಯಮನು ಕರೆದಾಗ ಕೊಡಬೇಕು ಲೆಕ್ಕ ಲೆಕ್ಕ ಸರಿ ಇದ್ರೆ ಪುನರ್ಜನ್ಮ ಪಕ್ಕ ತಮ್ಮ ಮೂರೇ ದಿನದ ಮೂರೇ ದಿನದ ಸಾವು ಹೇಳಿ ಕೇಳಿ ಸಾವು ಹೇಳಿ ಕೇಳಿ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳುಕೋ ಗಟ್ಟಿ ಗುರುವಿನ ಪಾದವನ್ನೇ ಹಿಡುಕೋ ಸಾವು ಹೇಳಿ ಕೇಳಿ ಸಾವು ಹೇಳಿ ಕೇಳಿ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳುಕೋ ಗಟ್ಟಿ ಗುರುವಿನ ಪಾದವನ್ನೇ ಹಿಡಿಕೋ ಯಮನು ಸುಲಿತಾನ ಯಮನು ಸುಲಿತಾನ ಯಮನು ಸುಲಿತಾನ ಚರ್ಮವನ್ನು ಅರಿತುಕೋ ಎನ್ನಾದರೂ ಒಳ್ಳೆ ದಾರಿ ಹಿಡುಕೋ ಎನ್ನಾದರೂ ಒಳ್ಳೆ ದಾರಿ ಹಿಡಿದುಕೋ ಮೂರೇ ದಿನದ ಮೂರೇ ದಿನದ ದಾನ ಧರ್ಮ ದಾನ ಧರ್ಮ ದಾನ ಧರ್ಮವನ್ನು ಮಾಡೋದು ಕಲುಕೋ ಗಟ್ಟಿ ಗುರುವಿನ ಪಾದವನ್ನೇ ಹಿಡುಕೋ ದಾನ ಧರ್ಮ ದಾನ ಧರ್ಮ ದಾನ ಧರ್ಮವನ್ನು ಮಾಡೋದು ಕಲುಕೋ ಗಟ್ಟಿ ಗುರುವಿನ ಪಾದವನ್ನೇ ಹಿಡಿದುಕೋ ಬೈರ ಮಡಗಿಯ ಬೈರ ಮಡಗಿಯ ಬೈರ ಮಡಗಿಯ
ನಮಃ ಪಾರ್ವತೇಶ್ವರ ಮಹಾದೇವ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಈ ಶೇದ್ರು ಗಾಪ್ಕುತ್ತೋರ್ ಮಹಾರಾಜ್ ಕಿ. ಮುಂದಿನ ದಿನ ಹೇಳಲ್ಪ ನೋಡ್ರಿ, ಜೀವನ ಅನ್ನೋದು ಶಾಶ್ವತ, ನೀರ್ ಮೇಲಿನ ಗುಳ್ಳಿದ್ದಂಗೆ, ಗ್ಯಾರಂಟಿ ಇಲ್ಲ. ನಾಳೆ ನಿಮ್ಮ ವೇದಿಕೆ ಮೇಲೆ ಕುಂತು ಪುರಾಣ ಹೇಳೋದು ಏನು ಗ್ಯಾರಂಟಿ? ನನ್ನೊಂದು ಮೈಕ್ ಇಟ್ಟಾರೆ, ಇದಕ್ಕೊಂದು ಗ್ಯಾರಂಟಿ ಇದೆ. ಆ ಡಯಾಶ್ಗೊಂದು ಗ್ಯಾರಂಟಿ ಇದೆ, ಈ ಎಂಪ್ಲಿಫೈರ್ಗೊಂದು ಗ್ಯಾರಂಟಿ ಇದೆ, ಈ ಮೊಬೈಲ್ಗೊಂದು ಗ್ಯಾರಂಟಿ ಇದೆ. ನಾಳೆ ಇಷ್ಟೊತ್ತು ಮಟ್ಟ ಇರ್ತೈತಿ ಅಂತೇಳಿ ನಮಗೆ ಯಾರು ಏನಾರು ಗ್ಯಾರಂಟಿ ಕಾರ್ಡ್ ಕೊಟ್ಟಾರನ್ರಿ? ಇದ್ರ ತಂದು ಕೊಡ್ರಿ, ನಾನು ಮಾಡಿಸ್ಕೊಂಡ್ರೆ ಬರ್ತೇನೆ. ಯಾವುದೂ ಇಲ್ಲ, ಯಾವುದೂ ಇಲ್ಲ. ನೀರ ಮೇಲಿನ ಗುಳ್ಳೆಯಂತೆ ನಿಜವಲ್ಲೋ ಹರಿಯೇ, ದಾಸರು ಹೇಳುತ್ತಾರೆ. ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂತ ಕೇಳಿ ಪುರಾಣ ಸ್ವಲ್ಪ ಕಟ್ ಮಾಡಿ ಶಾರ್ಟ್ ಬರ್ತೀನಿ. ಆ ಮಗು ಅಳಾಕತ್ತದಂತೆ ಸರ್ ಸೂಚನೆ ಕೊಟ್ಟರು ಗುರು ಸರು, ಅದಕ್ಕೆ ನಾನು ಸ್ವಲ್ಪ ಕಟ್ ನಾಳೆ ಹೇಳ್ತೀನಿ. ಏನಾಗ್ತದೆ ಅಂತ ಕೇಳಿದರೆ, ಇಬ್ಬರದು ನೋಡಿದ್ರು. ಒಂದು ಶುಭ ದಿನವನ್ನು ನೋಡಿ ಸೋಮಣ್ಣನನ್ನು ಹನುಮವ್ವನೊಂದಿಗೆ ಲಗ್ನವನ್ನು ಮಾಡ್ತಾರೆ. ಲಗ್ನವನ್ನು ಮಾಡಿ ಊರಾಗ ಮೆರವಣಿಗೆ ಆಗ್ಬೇಕಲ್ಲ, ನೀವು ಲಗ್ನದಾಗ ಡಿ ಜೆ ಹಚ್ಕೊಂಡು ಡಮ್ ಡಮ್ ನೋಡು ಇವತ್ತೊಂದು ದಿವ್ಸ ಮೆರೆಸ್ತಾರೆ. ಹಾಂ, ಅವತ್ತು ಒಂದೇ ಕಾಯಿ ಒಳಗೆ ಕಟ್ ಮಾಡತ್ತು, ಒಂದೇ ಬಾಟ್ಲಿ ಒಳಗೆ 2 ಸ್ಟ್ರಾ ಇಡ್ತಾರೆ. ಹಿಂಗೆ ಈ ಕಡೆ ಈಕಿ ಕೊಟ್ಟಿರ್ತಾರೆ, ಈ ಕಡೆ ಈಕಿ ಕೊಟ್ಟಿರ್ತಾರೆ. ಫೋಟೋಗ್ರಾಫರ್ ಹಿಡ್ದಿರ್ತಾನೆ, ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಸ್ಮೈಲ್ ಪ್ಲೀಸ್ ಅಂತಿರ್ತಾನೆ. ನಗು ಅಂತಾನೆ, ಸ್ಮೈಲ್ ಪ್ಲೀಸ್ ಅಂತೇಳಿ ನಗಿಸಿ. ಯಾಕೆ ಸ್ಮೈಲ್ ಪ್ಲೀಸ್ ಅಂತಾನೆ ಗೊತ್ತೇನ? ಮುಂದೆ ಕಟ್ಕೊಂಡು ಬಳಿಕ ಯವ್ವ ಕಟ್ಕೊಂಡು ಬಳಿಕ ಏನೈತಿ ಗಜಾನನ ಹಂಗ್ಯಾಕೆ ನೋಡಕತ್ತೀವ? ಹಾಂ, ಅಳಾಕತ್ತಿ ಅಳ ನಮ್ಮ ಗವಾಯಿಗಳ ಕಣ್ಣಿಲ್ಲ ಅಂದ್ರೆ ಅಳದ್ ಕಂಡತ್ ನೋಡ್ರಿ. ಕಟ್ಕೊಂಡು ಬಳಿಕ ನೀವು ಯಾವಾಗ ಕಟ್ಕೊಂಡು ಬಳಿಕ ಒಳಗೆ ಬರ್ತೀರಲ್ಲವ, ಹೆಂಗೆ ಬರ್ತೀರಿ ಗೊತ್ತಾ ನೀವು? ಏನ್ರಿ ಹಿಂಗಂದ್ರೆ ಅವರ ಹೊಚ್ಚಲಕ್ಕೆ ಕಾಲಿಡಿಸಿ ಕಾಲಿಗಲ್ರಿ ಮತ್ತು ಕಾಲಿಗಂತ ತಗೊಂಡ್ರಿ. ಅವ ಏನರ ಅಂದ್ರೆ ಗುರು ಸರ ಗಂಡ ಏನರಂದ್ರೆ ಏನಂತ ಗೊತ್ತ? ಏ ನಿನ್ನ ಎಡಕ್ಕೆ ಕುಂತು ತಾಳಿ ಕಟ್ಕೊಂಡೇನೆ ನಾನು. ಹಾಂ ಅನ್ನಂಗಿಲ್ಲ, ಜಗಳ ಬಂದಾಗ ಅಂತಿರಿಲ್ಲ. ಇಲ್ಲಲ್ಲ, ಆ ಕಡೆ ಹೇಳಕತ್ತೇನೆ ಬೇರೆ. ನೋಡಿ ಬಂದು ಕೂಡಲೇ ಅಳಾಕತ್ತ ನೀವ, ಅಳಾಕತ್ತಾನ. ಅದಕ್ಕೆ ಹೇಳ್ತಾರಲ್ಲ ಶರಣರು ಹೇಳ್ತಾರ, ಅಳಬೇಕು ನಗಬೇಕು ಸಮತ ಶಮವಿರಬೇಕು, ಹೊಳೆಯ ನೆರಿವಲು ಹೃದಯ ರಸ ಉಕ್ಕಿ ಹರಿಯಬೇಕು, ಅಲಿಯು ನಲುಗದ ಬಂಡೆಯಳು ಆತ್ಮ ಬರವಿರಬೇಕು, ತಿಳಿದವರ ಚರಿತವಿದು ಮಂಕುತಿಮ್ಮ ಡಿವಿಜಿ ಹೇಳ್ತಾರೆ. ಹಂಗೆ ಇಲ್ಲೇ ಲಗ್ನ ಆತು, ಬಂದರು ದಾರ್ಯಾಗ ಬರಾಕತ್ತಿದ್ರು. ದಾರ್ಯಾಗ ಬರೋ ಮುಂದೆ ನೋಡ್ರಿ ಅವ್ರ ಹಣೆ ಬರ ಹೆಂಗೈತಿ. ಸೋಮಣ್ಣ ಹನುಮವ್ವ ಬರಾಕತ್ತಿದ್ರು. ಆ ಊರಿನಲ್ಲೊಂದು ಹಾಳಕೇರಿಯ ಅನ್ನದಾನ ಶಿವಯೋಗಿಗಳ ಮಠ. ಆ ಮಠದಲ್ಲಿ ಒಬ್ಬರು ಗುರುಗಳು ಮುಪ್ಪಿನ ಬಸವಲಿಂಗ ಸ್ವಾಮಿಗಳು. ನಿಮ್ಮ ಲಗ್ನ ಆಗ್ತಿರ್ತೈತಿ, ನೀವೆಲ್ಲ ಸ್ವಾಮಿಗಳನ್ನ ಕರೆಸ್ತೀರಿ ನಿಮ್ಮ ವೇದಿಕೆಗೆ. ಯಾಕೆ ಇವತ್ತು 2 ಜೀವಗಳು ಕೂಡಾಕತ್ತಾವ, ಕೈ ಹಿಡಿಯಾಕತ್ತಾವು. ಯಾರ ಸಾನ್ನಿಧ್ಯದಲ್ಲಿ ಹಿಡಿಬೇಕು, ಯಾರ ಆಶೀರ್ವಾದ ತಗೋಬೇಕಂತ ಕೇಳಿ ಒಬ್ಬ ಪೂಜ್ಯರ ಆಶೀರ್ವಾದಬದ್ಧದೊಂದಿಗೆ ನಮ್ಮ ಜೀವನ ಸುಖಮಯ ಆಗಲಿ ಅಂತ ಹೇಳಿ ಕರಿಸಿ ಅಕ್ಕಿ ಕಾಳು ಹಾಕ್ಕೊಂತೀರಿ. ಹಂಗೆ ಅಕ್ಕಿ ಕಾಳು ಬಿದ್ದು ಆ ಮಠದ ಮುಂದೆ ಬರಾಕತ್ತೈತಿ ಮೆರವಣಿಗೆ. ಪೂಜ್ಯರು ಒಳಗಿದ್ರು, ಇವರಿಬ್ಬರು ಹೊಕ್ಕಾರ ಸೋಮಣ್ಣ ಹನುಮವ್ವ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ತಾರೆ ಪೂಜ್ಯರಿಗೆ. ಭೀಮಮ್ಮ ಹಂಗೆ ಹುಟ್ಟಿ ಬಂದಿಲ್ಲ ನೋಡ್ರಿ ಹೆಂಗಿದೆ. ಒಳಗೋಗಿ ನಮಸ್ಕಾರ ಮಾಡ್ತಾರೆ. ಪೂಜ್ಯರು ತ್ರಿಕಾಲ ಜ್ಞಾನಿಗಳು, ಮುಂದಿಂದು ಹಿಂದಿಂದು ಹಿಂದಿನ ಹೇಳುವಂಥ ಜ್ಞಾನಿಗಳು. ಅವರಿಬ್ಬರು ನೋಡಿ ಹೇಳ್ತಾರೆ, ಸೋಮಣ್ಣನ ಹನುಮವ್ವನನ್ನು ನೋಡ್ತಾರೆ. ಅಲ್ರೋ ಸೋಮಣ್ಣ ಹನುಮವ್ವ, ನೀವು ಮುಂದೆ ಬಾಳೆ ಮಾಡಿ ಎಂಥ ಮಗುವನ್ನು ಈ ಜಗತ್ತಿಗೆ ಕೊಡ್ತೀರಿ ಅಂತ ಕೇಳಿದ್ರೆ, ಈ ಜಗತ್ತನ್ನು ಬೆಳಗ್ತಾಳೋ ಅಕ್ಕಿ ಅಂಥ ಮಗನನ್ನು ಹಿಡಿತೀರಪ್ಪ ನೀವು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದ ಬಳಿಕ ಬರ್ತಾರೆ. ಸೋಮಣ್ಣ ಹನುಮವ್ವನವರಿಗೆ 4 ಮಕ್ಕಳು ಹಾಕವು. ಶಾರ್ಟ್ ಹೇಳ್ತೀನಿ, ಬಿಡಿಸಿ ಹೇಳಕ್ಕೆ ಟೈಮ್ ಇಲ್ಲ. ಅದಕ್ಕೆ 4 ಮಕ್ಕಳು ಹಾಕವ್ರಿ ಅವರೇ. 4 ಮಕ್ಕಳು. ಆ ಮಕ್ಕಳಲ್ಲಿ 2 ಸತ್ತು ಹೋಗಿಬಿಡ್ತಾವೆ. 2 ಸತ್ತು ಹೋಗಿಬಿಡ್ತಾವು, 2 ದಕ್ತಾವು. ಆ ಹುಡುಗರು 2 ಗಂಡು ಹುಡುಗರು ಉಳಿತಾವ್ರೆ. ಯಾರ ಅಂತ ಕೇಳಿದ್ರೆ ಸಕ್ರಪ್ಪ ಅರ್ಜುನ ಅನ್ನುವಂಥ 2 ಮಕ್ಕಳು ಉಳಿತಾವೆ. ಅವಾಗ ಹಡದ ಕಳ್ಳಲ್ಲ
ತಾಯಿ ಗುಣನ ಹಂಗಿರ್ತದೆ. ಯಪ್ಪ ಭಗವಂತ ಧರ್ಮ, ಆ ಹಾಳ್ಕೇರಿ ಅಜ್ಜನ ಆಶೀರ್ವಾದ ಕೊಟ್ಟು ಎಲ್ಲ ಕೊಟ್ಟಿದ್ದಿ, ಅವನ ಅಜ್ಜನ ಆಶೀರ್ವಾದ ಆಗೈತಿ ನಮ್ಗೆ. ಅದಕ್ಕೆ 2 ಗಂಡ ಹುಟ್ಟ್ಯಾವು. ಒಂದು ಏನ್ರವ, ಒಂದು ಹೆಣ್ಣಿದ್ರೆ ಚಲೋ ಇರ್ತದೆ. ಹೇಳೇ ಬಿಟ್ಟಿದ್ರಲ್ಲ, ಅಜ್ಜಾರು ಹೇಳಿದ್ರಲ್ಲ, ಆಶೀರ್ವಾದ ಮಾಡಿದ್ರು ಲಗ್ನದಾಗ. ನೆನಪಿತ್ತು ಹನುಮವನಿಗೆ, ಬೇಡ್ಕೊಳಕತ್ತಿದ್ಲು, ಅಜ್ಜ ಆಶೀರ್ವಾದ ಕೊಡಪ್ಪ ಅಂದಾಗ ಆಕಿ ಕನಸಿನ ಧರ್ಮ ಹೇಳಿದಂತ, ಅಜ್ಜನ ಆಶೀರ್ವಾದ ಈಗಾಗಲೇ ಪರ್ಮಿಷನ್ ಗ್ರ್ಯಾಂಟ್ ಆಗ್ಯದ, ನಿಮ್ಮ ಹೊಟ್ಟಾಗ ಹುಟ್ಟಿ ಬರ್ತಾಳೆ. ಆದ್ರೆ ನೀವು ಹಂಗೆ ಹುಟ್ಟಿ ಬರಂಗಿಲ್ಲಕಿ, ಆಕಿಗೆ ಹೋಗಿ ಬನಶಂಕರಿಗೆ ನಡ್ಕೋರಿ ಅಂದ್ರೆ ಹುಟ್ಟುತ್ತಾಳೆ. ಬನಶಂಕರಿ ಅಂದ್ರೆ ಏನು, ಆಕಿಗೆ ಯಾಕೆ ಬನಶಂಕರಿ ಅಂತ ಬಂತು ಇವತ್ತು ಹೇಳಕ್ಕೆ ಟೈಮ್ ಇಲ್ಲ. ನಾನಿನ ಪುರಾಣದಾಗ ಹೇಳಿ ಮುಂದೆ ಹೋಗ್ತೀನಿ. ಬನಶಂಕರಿ ಮಹಾಕೂಟ ಬರ್ತಾವೆ, ಅಲ್ಲಿದ್ದ ನಾಳೆ ಭಾಳ ಅದ್ಭುತ ವಿಚಾರಗಳನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂದರೆ ನೀವೆಲ್ಲ ನಾಳೆ ಕೇಳೋಣ ಆ ಪುರಾಣನ. ಇವತ್ತು ಟೈಮ್ ಇಲ್ಲದ ಕೇಳಂಗಿಲ್ಲ. ಅದಕ್ಕೆ ಆ ಬನಶಂಕರಿಗೆ ನಡ್ಕೊಡ್ರಿ ಅಂತಂದ್ರು. ಇಬ್ಬರು ಗಂಡ ಹೆಂಡತಿ ತಲೆ ಮೇಲೆ ನೀರು ಹಾಕ್ಕೊಂಡು ಅದು ಎಲ್ಲ ಬಟ್ಟೆ ತೊಯ್ದು ಬಿಡ್ತಿತ್ತು. ಅಲ್ಲಿವರೆಗೆ ನಡ್ಕೋಂತ ಬರರಂತೆ. ಯಾರು? ಸೋಮಣ್ಣ ಹನುಮವ ನಡ್ಕೋಂತ ಬರೋರು. ಬಂದರು, ಆಕೆ ಕೃಪೆ ಆಯಿತು. ಅಲ್ಲಿ ಬಂದು ಬುತ್ತಿ ಕಟ್ಕೊಂಡು ಬಂದಿರ್ತಿದ್ರು. 11 ಅಮಾವಾಸ್ಯೆ ಆ ಬುತ್ತಿಯನ್ನು ಉಂಡು ಅವಳ ಕೃಪೆಯನ್ನು ಪಡೆದುಕೊಂಡು ಆ ಬನಶಂಕರಿ ಗುಡಿ ಮುಂದೆ ಮಲ್ಕೊಂಡಿರ್ತಾರೆ. ಒಂದು ದಿನ ಮಲ್ಕೊಂಡಂಥ ಸಂದರ್ಭದಲ್ಲಿ ಕನಸಿನಾಗ ಯಾರು ಬರ್ತಾರಂತ ಕೇಳಿದ್ರೆ ಬನಶಂಕರಿನ ಬರ್ತಾಳ. ಗುಡಿಯೊಳಗೆ ಅಕ್ಕಿ ಇರ್ತಾಳ, ಬೈಲಾಗ ಹಿಂಗೆ ಮಕ್ಕೊಂಡಿರ್ತಾರೆ. ಹೇಳ್ತಾರಲ್ಲ, ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ. ಅದು ಏನೋ ಸುಕ್ಷೇತ್ರ, ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರಲ್ಲ. ಆ ನೆಲ ಎಲ್ಲ ಪಾವನ ಆಗಿರ್ತದೆ. ಮಕ್ಕೊಂಡಿರ್ತಾರೆ. ಮಕ್ಕೊಂಡಾಗ ಕನಸಿನಾಗ ಯಾರು ಬರ್ತಾಳೆ ಅಂತ ಕೇಳಿ ಬನಶಂಕರಿನ ಬರ್ತಾಳೆ. ದೇವಿನ ಬರ್ತಾಳೆ. ಮತ್ತೆ ಬಂದು ಹೇಳ್ತಾಳೆ, ಯವ್ವ ಇವತ್ತು ನೀವು ಬರೋ ಮುಂದೆ ಏನಾಗಿರ್ತದೆ, ರಪ್ ಜೋರು ಮಳೆ ಹೊಡೆದಿರ್ತದೆ. ಮತ್ತು ಮೊದ್ಲ ನೀರು ಹಾಕ್ಕೊಂಡು ಬಂದಿರ್ತಾರೆ, ಮತ್ತೆ ತೊಯ್ಸ್ಕೊತಾರೆ. ಆಕಿ ಹೇಳ್ತಾಳೆ ಕನಸಿನಾಗ, ಮಕ್ಕೊಂಡ್ರಿಲ್ಲ, ನನ್ನ ಪೌಳಿ ಒಳಗೆ ಬಂದು ಮಕ್ಕೊಂಡ್ರಿಲ್ಲೇ, ನಾನು ಜೋರಿ ಮಳೆ ಹೊಡೆಸಿದೆ, ಕಾಲಾಗ ಮುಳ್ಳು ಇವೆಲ್ಲ ತುಳ್ಕೊತ ಬಂದ್ರಿ ನನ್ನ ದರ್ಶನಕ್ಕೆ. ಮತ್ತು ಇಷ್ಟೆಲ್ಲ ಕಷ್ಟ ಕೊಟ್ರಿ ನೀವು, ನನ್ನ ಹತ್ರ ಬರೋದು ನನ್ನ ನಾಮಸ್ಮರಣೆ ಏನದು ಮಾಡೋದು ಮರಿಲಿಲ್ಲ, ಹೆಂಗೆ ಅಂತ ಕೇಳ್ತಾಳೆ. ಅವಾಗ ಭೀಮವ್ವ ಇದು ಯಾವ ಹನುಮವ್ವ ಅಂತಾಳೆ, ಯವ್ವ ನೀ ಗುಡಿಯಾಗಿದ್ದಾಗ ಕರೆದ್ರೆ ನಾನೇ ಬರ್ತಿದ್ದೆ ಕನಸಿನಾಗ ಬಂದು, ನೀ ಯಾಕೆ ಇಲ್ಲಿ ಬಂದು ಇಷ್ಟು ದೂರ ಯಾಕೆ ಬಂದು ನನಗೆ ಕೃಪೆ ಮಾಡಕ್ಕೆ ಅಂತ ಹೇಳಿ ಕೇಳ್ತಾಳೆ. ಕೇಳಿದಾಗ, ಇಲ್ಲವಾ ನಿನ್ನ ಭಕ್ತಿಗೆ ಮೆಚ್ಚಿನಿ ಅಂತ ಹೇಳಿದಾಗ ಹನುಮಾವ್ ಕೈ ಮುಕ್ಕೊಂಡು ದೇವ್ರನ್ನ ಮುಂದೆ ನಿಂತ್ಲಂತ. ಆಕಿ ಮುಂದೆ ನಿಂತು ಕನಸಿನಾಗ ಕೇಳಿದ್ಲಂತ, ಯವ್ವ ದೇವರಲ್ಲಿ ವರ ಎಂಥವು ಬೇಡಬೇಕು ಕೇಳ್ರಿ. ಕೇಳಿದ್ಲಂತ, ಯವ್ವ ನೀ ಅದೇ ಇಲ್ಲ, ಮಳೇನ್ರ ಕೊಡು, ಚಳೇನ್ರ ಕೊಡು, ಏನರ ಕೊಡು ಹೇಳ್ತಾರಲ್ಲ. ರಾಜ್ಕುಮಾರ್ ಹಾಡ್ತಾನಲ್ಲ ಒಂದು ಕಡೆ, ಭಾಳ ಸುಂದರವಾಗಿ ಹಾಡ್ತಾನೆ. ಏನಂತೇಳಿ ಜಗ್ಗಾಡನವ ಒಂದು ಹಾಡು ಹೇಳ್ತಾನವ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗೆ ಹಾಯಾಗಿರುವೆ ರಾಘವೇಂದ್ರ. ಹೌದಲ್ರಿ, ಹಾಡ್ತಾನಿಲ್ಲ, ಎಂಥ ಹಾಡು ಹಂಗೆ ಬೇಡ್ಕೊಂತಾಳೆ. ಬೇಡ್ಕೊಂಡಾಗ, ಯವ್ವ ಬನಶಂಕರಿ ನಾ ಅದಕ್ಕೆ ಬಂದಿಲ್ಲ, ನಡ್ಕೊಂಡು ನಿನ್ನ ಹತ್ರ ಅಲ್ಲಿ ಹಾಳ್ಕೇರಿ ಅಜ್ಜನ ಆಶೀರ್ವಾದ ಆಗ್ಯದ, ನಂದೊಂದು ಸಂಕಲ್ಪ ಇದೆ, ಎನಗೂ ಆಣೆ ರಂಗ ನಿನಗೂ ಆಣೆ. ದಾಸರು ಹೇಳ್ತಾರಲ್ಲ ಹಂಗೆ ನಂದೊಂದು ಆಣಿದೆ ಯವ್ವ, ನಾ ಯಾಕೆ ಬಂದು ನಿನ್ನ ಪೌಳಿ ಒಳಗೆ ಇಷ್ಟ ಹಾಕೊಂಡ ಮಕ್ಕೊಂಡಿನಿ ಅಂತ ಕೇಳಿದ್ರೆ, ಹೆಣ್ಮಕ್ಳ ಭಕ್ತಿನ ಹಂಗಿರ್ತದೆ ಅಂತ್ರಿ ಅವ್ರ, ನಿಮ್ಮ ಭಕ್ತಿ ಭಾಳ ಅದ್ಭುತ ಇರ್ತದೆ ಅಂತಾಳೆ. ಏನಂತಾಳಂದ್ರೆ, ಬನಶಂಕರಿ ತಾಯಿ ನೀ ನನ್ನ ಹೊಟ್ಟೆಯೊಳಗೆ ಮಗಳಾಗಿ ಹುಟ್ಟಿ ಬರ್ತೀನಿ ಅಂದ್ರೆ ನಾವು ಹೊಕ್ಕಿನಿ, ಇಲ್ಲಾಂದ್ರೆ ಇಲ್ಲೇ ಹೊಂಡದ ಮುಳುಗ್ತೀನಿ ಅಂತ. ಯಾರು ಮಾಡ್ಯಾರ್ರಿ ಭಕ್ತಿ? ಮುಗ್ಧ ಭಕ್ತಿ. ನೀನು ನನ್ನ ಹೊಟ್ಟೆಯೊಳಗೆ ನೀನ ಹುಟ್ಟಿ ಬರಬೇಕು ಮಗಳಾಗಿ ಅಂತಾಳ. ಅಂದ್ಗುಟ್ಲೆ ಹಂಗಂದಾಗ ಏನನ್ನಕ್ಕಾಗತ್ತೆ ಆಕಿಗೆ? ತಾಯಿ ವರ ಕೊಡಬೇಕಲ್ಲ, ಭಕ್ತಿಗೆ ಮೆಚ್ಚಿಬಿಟ್ಟಾಳೆ, ವರ ಕೊಡಬೇಕಾಗಿರ್ತದೆ. ಅವಾಗ ಭಾಳ ಆನಂದ ಆಗ್ತದೆ,
ಬಹಳ ಆನಂದ ಆಗಿ, ಆಯ್ತು ಯವ್ವ ನಿನ್ನ ಹೊಟ್ಟೆಯೊಳಗೆ ನಾ ಏನು ಹಾಕಿನಿ ಅಂತ ಕೇಳಿದ್ರೆ, ನಾ ಮಗಳಾಗೆ ಹುಟ್ಟು ಬರ್ತೀನಿ ತಥಾಸ್ತು ಅಂತೇಳಿ ಕನಸಿನ್ಯಾಗ ವರ ಕೊಟ್ಲಂತ. ಯಾವ ಮಗಳು? ಯಾರ್ರೀ ಮಗಳಾಗಾಕಿ? ಯಾರು? ಸಾಕ್ಷಾತ್ ಬನಶಂಕರಿ. ಬನಶಂಕರಿನ ಹುಟ್ಟಿ ಬರಾಕತ್ತಿದ್ಲು ಭಕ್ತಿಗೆ. ಭಾಳ ಆನಂದ ಆಗ್ತದೆ. ಇಬ್ಬರೂ ಕೂಡಿ ಬರ್ತಾರೆ. ಇಬ್ಬರೂ ಕೂಡಿ ಮನೆಯೊಳಗೆ ಬಂದು ಬಾಳ್ವೆಯನ್ನು ಮಾಡಾಕತ್ತಾರೆ. ಬಾಳ್ವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಇನ್ನೊಂದಿಷ್ಟು ಕತೆ ಇದನ್ನೆಲ್ಲ ಬೆಳೆಸಕ್ಕೆ ಹೋಗಲ್ಲ. ಈಗ ಭಾಳ ಕಟ್ ಮಾಡಾಕತ್ತೀನಿ ನಿಮ್ಗೆ, ಇಲ್ಲಾಂದ್ರೆ ಇವತ್ತು ಮುಗೀತಿದ್ದಿಲ್ಲ. ಇದು ಇಷ್ಟು ಅದ್ಭುತ ಇದೆಯಲ್ಲ, ಅದನ್ನೆಲ್ಲ ಮಗುವಿನ ಸಲ ಕಟ್ ಮಾಡಾಕತ್ತೇನೆ. ಭಾಳ ಕಟ್ ಮಾಡಿಬಿಟ್ಟಿನಿ. ಅದನ್ನು ಹೇಳಿಲ್ಲಲ್ರಿ ಮುತ್ಯಾರಂದು ಪಿಕ್ಚರ್ ನೋಡಿರ್ತೀರಿ ನೀವು, ಮತ್ತೆ ಅಂದ್ಗಿಂದಿರಿ. ನಾಳೆ ಮತ್ತೆ ಯಾರು ಪ್ರಜ್ಞಾವಂತರು ಓದ್ದರು, ಅದಕ್ಕೆ ಟೈಮ್ ಇಲ್ಲದಕ್ಕೆ ಕಟ್ ಮಾಡಾಕತ್ತೇನೆ, ದಯವಿಟ್ಟು ತಿಳ್ಕೊರಿ. ಆಯಿತು ನಾನು ಬರ್ತೀನಿ ಅಂತಕ್ಕೆ ಕೃಪಾ ಮಾಡಿದ್ಲು. ಇಬ್ಬರು ಬಂದರು, ಬಾಳೆ ಮಾಡಾಕತ್ತಿದ್ರು. ಮುಂದೆ ಯಾವ ನಮ್ಮ ಹನುಮವ್ವ ಏನಾದ್ಲು ಅಂತ ಕೇಳಿದರೆ, ಮತ್ತೊಂದು ಗರ್ಭವನ್ನು ಧರಿಸ್ತಾಳೆ. ಈ ಗರ್ಭ ಸಾಮಾನ್ಯ ಗರ್ಭವಲ್ಲ. ಯಾವ ಗರ್ಭ? ಯಾರ? ಸಾಕ್ಷಾತ್ ಕೈಲಾಸದಿಂದ ಬಂದಂಥ ಪಾರ್ವತಿಯ ಇವಳು ಹೊಟ್ಟೆಯೊಳಗೆ ಮೂಡಿ ಬರ್ತಾಳೆ. ಎಂಥ ಪುಣ್ಯ! ಅವ್ರದ್ದು ಹೆಂಗಿರ್ಬೇಕು ನೋಡ್ರಿ ಶರಣರದು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಪರಮಾತ್ಮನೂ ಹಡಿಬಲ್ಲ, ಪಾರ್ವತಿಯನ್ನು ಹಡಿಬಲ್ಲ. ಎಂಥದ್ದು ಅದ್ಭುತ. ಅದಕ್ಕೆ ಬಂದ್ಲು, ಬಾಳ್ವೆ ಮಾಡಾಕತ್ತಿದ್ಲು. ಪುಣ್ಯ ಗರ್ಭವನ್ನು ಧರಿಸ್ತಾಳೆ. ಪುಣ್ಯ ಗರ್ಭವನ್ನು ಧರಿಸಿ ಇಟಗಿ ಒಳಗೆ ಅವಳು ನೆನೆಸ್ಕೊಂತ ಆ ಗರ್ಭ ಬೆಳ್ಕೊಂತ ಹೋಗ್ತದೆ. ಬಯಕೆಗಳು ಕಾಡಾಕತ್ತವ ತಾಯಿಗೆ. ಆನಂದವಾಗಿ ಗರ್ಭ ಬೆಳಿಲಿಕ್ಕೆ ಹತ್ತಿದಾಗ ಏನು ಮಾಡ್ತಾಳೆ ಅಂತ ಕೇಳಿದರೆ, ಆ ಗರ್ಭ 1 ತಿಂಗಳ, 2 ತಿಂಗಳ, 3 ತಿಂಗಳ, 4 ತಿಂಗಳ, 5 ತಿಂಗಳ ಹೀಗೆ ಬೆಳೀತಾ ಏನಾಗ್ತದೆ ಅಂತ ಕೇಳಿದರೆ, ಆ ಬನಶಂಕರಿ ಕನಸಿನಾಗ ಇನ್ನೊಂದು ಮಾತು ಹೇಳ್ತಾಳೆ. ಅದನ್ನ ಹೇಳಬೇಕು, ಕಟ್ ಮಾಡೋಕ್ಕಾಗಂಗಿಲ್ಲ. ಅದು ಒಂದು ಹೇಳ್ತೀನಿ. ಏನು ಅಂತ ಕೇಳಿದ್ರೆ ಆಕಿ ವರ ಕೊಡ್ತಾಳೆ. ಯಾರಿಗೆ? ಹನುಮವ್ಗೆ ಏನಂತೇಳಿ ವರ ಕೊಡ್ತಾಳೆ. ನೋಡು ಹನುಮವ್ವ, ನಾ ಹಂಗೆ ನಿನ್ನ ಹೊಟ್ಟೆಯೊಳಗೆ ಬರಂಗಿಲ್ಲ ನೋಡ್ರಿ. ಏ ಸುಮ್ಮನೆ ಕುಂದಿರ್ತೀರಿ ಇಲ್ಲಿ, ಏನು ಮಾತಾಡ್ತೀರಿ? ನಿಮ್ಮ ಲಗ್ನ ಮಾಡ್ಲೇನು? ನೋಡ್ರಿ ಏನು ಗೊತ್ತಾ ಹೇಳ್ತಾಳಕಿ, ನನ್ನ ಮ್ಯಾಲೆ ಇಷ್ಟು ವಿಶ್ವಾಸ ಇಟ್ಕೊಂಡೇ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಕೇಳಿದರೆ, ನೋಡು ನಾನು ನಿನ್ನ ಆಸೆ ಪೂರೈಸಲಾರ್ದಷ್ಟು ಹೀನಳಲ್ಲ. ಅದಕ್ಕೆ ನಾ ಏನು ಮಾಡ್ತೀನಿ ಅಂತ ಕೇಳಿದರೆ, ನಿಮ್ಮ ಇಟಗಿಯೊಳಗೆ ನೀನು ಕೊಟ್ಟಿಗೆಯವ್ರ ಮನ್ಯಾಗ ಒಂದು ಮಗು ಹುಡ್ತದೆ. ಕೇಳ್ತಾಳೆ ಕನಸಿನಾಗ. ಕೊಟ್ಟಿಗೆಯವ್ರದಂಥ ಮನೆ ಇರ್ತದೊಂದು ಅಡ್ರೆಸ್ ಇದ್ದಂಥ. ಕೊಟ್ಟಿಗೆಯವ್ರ ಮನೆಯಲ್ಲಿ ನಾನು ವಾಸಿಸಿನೀಗಾಗಲಿ ಬಂದು ಅಲ್ಲಿ ಕುಂತೀನಿ ನಿನ್ನ ಸೊಲಾಗಿ. ಈ ಕಡೆ ಗರ್ಭಗಳ ಪಾರ್ವತಿ ಬಂದು ಕೊಟ್ಟಿಗೆಯವ್ರ ಮನೆಯಾಗ ಅದಾಳ. ಕೊಟ್ಟಿಗೆಯವ್ರ ಮನೆಯೊಳಗೆ ನಾನು ವಾಸ ಮಾಡಿದ್ದೀನಿ. ಇನ್ನು 1 ತಿಂಗಳಕ್ಕೆ ಆ ಮನೆಯೊಳಗೆ ಏನಾಗ್ತದೆ ಅಂತ ಕೇಳಿದ್ರೆ, ಆ ಮನೆಯೊಡತಿ ಒಂದು ಗಂಡು ಮಗುವನ್ನು ಹಡಿತಾಳೆ. ಆ ಗಂಡು ಮಗು ಜನ್ಮ ಕೊಟ್ಬಿಟ್ಲೆ ನಿನ್ನನ್ನು ನಾಮಕರಣಕ್ಕೆ ಅವ್ರು ಕರೀತಾರೆ. ಕೇಳ್ರಿ ಹಂಗೆ ಹೇಳಿ, ಎಷ್ಟು ಭಕ್ತಿ ಇರ್ಬೇಕ್ರಿ ಅವರ ಆಕೆಯಲ್ಲಿ. ಎಂಥ ಭಕ್ತಿ ಇರ್ಬೇಕು, ಎಂಥ ಮಗು ಹುಟ್ಟಬೇಕಾದ್ರೆ. ಆ ಕೊಟ್ಟಿಗೆಯವ್ರ ಮನೆಗೆ ಗಂಡು ಹುಡ್ತದೆ. ಅಲ್ಲಿ ತೊಟ್ಲು ಕಾರಣಕ್ಕೆ ಹೆಸರು ಇಡಾಕಿ, ಇವತ್ತೇನು ಹೆಸರು ಇಡ್ತಾರಲ್ಲ ಹಂಗೆ ಹೆಸರು ಇಡಾಕೆ ನಿನ್ನನ್ನು ಕರೀತಾರೆ. ನೀ ಏನು ಮಾಡಂತ ಕೇಳಿದ್ರೆ ಹೆಸರು ಇಟ್ಕೊಟ್ಲೆ ಅವ್ರ ಮನೆಯೊಳಗೆ ಜಗಲಿದೆ ಇಲ್ಲ, ಒಳಗೆ ದೇವ್ರ ಕೋಲಿದೆ ಇಲ್ಲ, ಅಲ್ಲಿ ಬಾ, ನನ್ನ ಮೂರ್ತಿ ಐತೆ ನೋಡೋದು ದುಷ್ಟೀಶ್ ನೋಡಿಬಿಡು, ನೀ ನೋಡಿ ಬರೋಳಗೆ ನಾನು ನಿನ್ನ ಮನ್ಯಾಗ ಬಂದು ಕುಂತಿರ್ತೀನಿ ಅಂತ ಹೇಳ್ತಾಳಕಿ. ಎಂಥ ಭಕ್ತಿ ಇರಬೇಕು. ನಾನು ಆ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಹೇಳಿದಾಗ ಬರ್ತೀಯಾ ತಾಯಿ ಅಂತ ಹೇಳಿ ಅವಳನ್ನು ಮುಟ್ಟಿ ನಮಸ್ಕರಿಸಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ಮೇಲಿನ ಮೂರ್ತಿಯನ್ನು ಕಾಣ್ತಾಳೆ, ಮನದಲ್ಲಿ ತುಂಬ್ಕೊತಾಳೆ, ಕೃತಾರ್ಥಳಾಗ್ತಾಳೆ, ನಾಮಕರಣವನ್ನು ಮಾಡ್ತಾಳೆ, ಜೋಗುಳವನ್ನು ಹಾಡ್ತಾಳೆ, ಆರತಿ ಮಾಡಿ ಗಂಡನ ಹೆಸರು ಹೇಳ್ತಾಳೆ. ಆನಂದವಾಗಿ ಬರ್ತಾಳೆ. ಬಂದುಬಿಟ್ಲೆ ಮುಂದೆ ಎಷ್ಟು ಅಂತ ಕೇಳಿದರೆ, ಆ ಮಗು ಕಟ್ ಮಾಡಿ ಹೋಗ್ತೀನಿ. 1818ರ ಶುಕ್ರವಾರ ಬದಾಮಿಯೊಳಗೆ ಬನಶಂಕರಿ ತೇರೆಳಿತಿರ್ತದೆ. ಈ ಕಡೆ ಸೂರ್ಯ ಮುಳುಗಿರ್ತಾನೆ, ಈ ಕಡೆ ಚಂದ್ರ ಹುಟ್ಟಿರ್ತಾನೆ. ಚಂದ್ರ ಹುಟ್ಟಿ ಆ ಚಂದ್ರನ ಬೆಳಕಿನಲ್ಲಿ ತೇರನ್ನ ಭಕ್ತರೆಲ್ಲ
ಬನಶಂಕರಿ ದೇವಿ ಮಹಾರಾಜ್ ಕಿ ಜೈ ಅಂತ ಹೇಳಿ ತೇರನ್ನ ಎಳೀತಾ ಇರ್ತಾರೆ. ಎಳೆಯುವಂಥ ಸಂದರ್ಭದಲ್ಲಿ ಶುಕ್ರವಾರ ದಿನ ಬನಶಂಕರಿ ತೇರು ಸಾಗಿರ್ತದೆ. ಜನವೆಲ್ಲ ಜೈಕಾರ ಮಾಡ್ತಾ ಇರ್ತಾರೆ. ಜಾತ್ರೆ ನಡೆದಿರ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗಿದರೆ ಪೂರ್ವ ದಿಕ್ಕಿನಲ್ಲಿ ಚಂದ್ರ ಹುಟ್ಟಿ ಮೇಲೆ ಉದಯಿಸುವ ಚಂದ್ರ, ಹುಣ್ಣಿಮೆಯ ದಿನ ಬಾದಾಮಿ ಹುಣ್ಣಿಮೆ ಅಂತಿರಲ್ಲ, ಜಾತ್ರೆ ಆಗ್ತದಲ್ಲ, ದೊಡ್ಡ ಚಂದ್ರ ಮೂಡಿರ್ತಾನೆ. ಆ ಬೆಳಕಿನಲ್ಲಿ ತೇರು ಸಾಗಿ ಹೀಗೆ ಹೋಗಿರ್ತದೆ. ಇಲ್ಲಿ ಹನುಮವ್ವ ಯಾರನ್ನ ಹಿಡಿದಿರ್ತಾಳೆ ಅಂತ ಕೇಳಿದ್ರೆ ಮುದ್ದು ಮಗುವಿಗೆ, ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿರ್ತಾಳೆ. ಶಿವ ಸಾಂಬಜೆ ನಮ ಪಾರ್ವತೇಶ್ವರ ಮಹಾದೇವ ಇಟಗಿ ಭೀಮಾಂಬಿಕೆ ತಾಯಿ ಮಾತಾ ಕಿ ಜಯ. ಈ ಸೂರ್ಯನು ಹೋಗಿದ್ದಾನೆ, ಈ ಚಂದ್ರ ಬಂದಿದ್ದಾನೆ. ಅದಕ್ಕೆ ಈ ಸೂರ್ಯ ಹಗಲತ್ತೆಲ್ಲ ಜಗತ್ತಿನ ಕತ್ತಲೆಯನ್ನು ಕಳೆದಿದ್ದ. ಈ ಚಂದ್ರ ಯಾಕೆ ಬಂದಿದ್ದ ಅಂತ ಕೇಳಿದ್ರೆ ಈ ಇಟಗಿಯ ಧರ್ಮರ ಮಠದಲ್ಲಿರ್ತಕ್ಕಂಥ ಆ ಶಕ್ತಿಯನ್ನು ನೀಡಲಿಕ್ಕೆ ಚಂದ್ರ ಬಂದಿದ್ದ. ಚಂದ್ರ ಯಾರ ರೂಪದಲ್ಲಿ ಬಂದಿದ್ದ? ಭೀಮಾಂಬಿಕೆಯ ಹೆಸರಿನಲ್ಲಿ ಬಂದಿದ್ದ. ಮಗು ನೋಡಲಿಕ್ಕೆ ವಿಶಾಲ ಹಣೆ ಇತ್ತು, ಹೊಳೆಯುವಂಥ ಕಂಗಳಿದ್ವು, ಶೃಂಗಾರವಾದ ಹುಬ್ಬು, ಮುಂಗುರುಳು, ಕೇಶ, ಸುಂದರ ಸಂಪಿಗೆಯಂಥ ಮೂಗು, ಹವಳದಂಥ ತುಟಿ, ಚಲುವಿನ ಗದ್ದ, ಸುಂದರವಾದಂಥ ಕುತ್ತಿಗೆ, ಕಾಂತಿಯುತ ಕೆನ್ನೆ ಅವಳದಿತ್ತಂತ. ನೋಡಾಕ ಮುದ್ದು ಮಗು ಹೆಂಗಿತ್ತಂತ ಕೇಳಿದ್ರೆ ನೋಡಿದ್ರೆ ಆ ಮಗುವನ್ನು ಎತ್ಕೊಂಡು ಬಿಡ್ಬೇಕ್ರಿ, ಹಂಗಿತ್ತಂತ ಕೂಸು. ಭಾಳ ಸುಂದರವಾದಂಥ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಕೊಟ್ಟು 13 ದಿನ ಆಗ್ತದೆ. ಆದ ಬಳಿಕ ಆ ಮಗುವಿಗೆ ಏನಂತ ಹೆಸರನ್ನಿಡ್ತಾರೆ? ಏನಿಡ್ತಾರೆ? ಭೀಮಾಂಬಿಕೆ ಅಂತ ಹೇಳಿ ಇಟಗಿಯ ಮುತ್ತೈದೆ ತಾಯಂದರೆಲ್ಲ ಆ ಹೆಸರನ್ನಿಡ್ತಾರೆ. ಹೋದ ಸಲ ನಿಮ್ಮ ತೊಟ್ಟಲ್ದಾಗ ಹಾಲಾಯ ಆಡಿ ಹೋಗ್ಯಾನ. ಈ ಸಲ ಯಾರು ಬಂದಾರಂತೆ? ಭೀಮವ್ವ ಬಂದಾಳ. ಭೀಮವ್ವ ಎಲ್ಲಿ ಹುಟ್ಟಿ ಬಂದಾಳ ಅಂತ ಕೇಳಿದ್ರೆ ನಿಮ್ಮ ಊರಾಗ ಹುಟ್ಟಿ ಬಂದಾಳ. ನಮ್ಮ ಸಾವ್ಕಾರ ಬಂದಾರಲ್ಲ, ಏನಾಯ್ತಲ್ಲ ಹೆಸರು? ಮುತ್ತಪ್ಪ ಸಾವ್ಕಾರ. ಅವ್ರ ಮರಿ ಮೊಮ್ಮಗಳು ನೋಡ್ರಿ, ಅದು ಅವ್ರದ್ದು ಎಂಥ ಪುಣ್ಯ ರೀ. ಆಕಿಗೆ ಬನಶಂಕರಿ ಹೊಲ್ದಂತ, ಇವ್ರಿಗೆ ಪಂಡರ್ಪುರದ ವಿಠ್ಠಲ್ ಹೊಲ್ದಾನ. ಇವತ್ತು ನೋಡ್ರಿ ಆ ಮುದ್ದು ಕೂಸನ್ನು, ಕುವರಿಯನ್ನು, ಅವ ತಮ್ಮ ಹೆಸರೇನ್ರಿ? ಚೈತ್ರ ಅಲ್ಲ, ಅಕ್ಷತಾ. ಹೆಸರು ಎಷ್ಟು ಚಂದ ಐತೆ ನೋಡ್ರಿ. ಪ್ಲಸ್ ಕ್ಷತ, ಕಡಿಮೆ ಆಗ್ಲಾರ್ದು. ಕ್ಷತ ಅಂದ್ರೆ ಕಡಿಮೆ ಆಗೋದು. ಕ್ಷತ, ಅದಕ್ಕೆ ಅಕ್ಷತೆ ಹಾಕ್ತಾರೆ ನೋಡ್ರಿ, ಅಕ್ಷತೆ ಅಂತಾರೆ. ಹೌದಲ್ರಿ? ಅಕ್ಷತೆನ ಯಾಕೆ ಹಾಕ್ತಾರೆ? ನಿನ್ನ ಬದುಕು ಇನ್ನು ಮುಂದೆ ಏನಾಗಬಾರ್ದು, ಕಡಿಮೆ ಆಗಬಾರ್ದು. ನಿಮ್ಮನ್ನೀಗ ಲಗ್ನ ಮಾಡಿದಾಗ 4 ಕೈ ಅದಾವು. ನೀವು ಲಗ್ನ ಆಗಿ 2 ವರ್ಷಕ್ಕೆ ಯವ್ವ ಮಾತಾಡ್ರಿ ನನಗೆ ಬಿಟ್ರಿ ಎಲ್ಲ. ಲಗ್ನಾಗ ಏನು ಮಾಡ್ಬೇಕು? ಈ ಮನಿನ 4 ಕೈ ಇದ್ದಿದ್ದು 8 ಕೈ ಮಾಡಬೇಕು. ಒಮ್ಮಿಗೆ 8 ಅಲ್ಲ, 6 ಆಗ್ಬೇಕು. ಗಜಾನನ ನನ್ನ ಯಾಕೆ ಈ ಪರಿ ನೋಡಕತ್ತಿ ಇವತ್ತು ನೀನು ಅಂತ ಅರ್ಥ ಆಗಲ್ಲ ನನಗೆ. 6 ಇದ್ದಿದ್ದು 8 ಆಗಬೇಕು ನೋಡ್ರಿ. ಇವತ್ತು ಅವ್ನು ಫೋನ್ ಬಂದಿಲ್ಲ, ನನ್ನ ಹೆದರಿಕೆಗೆ ಹೆಂಡತಿ ಜೊತೆಗೆ ಮಾತಾಡಿಲ್ಲ, ಅದಕ್ಕೆ ಈ ಪರಿ ನೋಡಕತ್ತಾನ ಅವನ. ನನಗೊಂದು ಚಿಂತಿದ್ರೆ ಅವಂಗೊಂದು ಚಿಂತೆ. ನಿಮ್ಮ 3 ಬೀಗ್ರಿ ಅವರು, ಹೌದಲ್ರಿ ಸರ್? ಗುರು ಸರ್. ನೋಡ್ರಿ ಹೆಂಗಿರ್ತದೆ. ಹಿಂಗೆ ಬೆಳೀಲಿ ಅಂತ ಹೇಳಿ ಅವ್ರ ಮೇಲೆ ಎಲ್ಲರೂ ಅಕ್ಷತೆಯನ್ನು ಹಾಕ್ತಾರೆ. ನೋಡಿ, ಆ ತಾಯಿ ಹೆಸರು ಅಕ್ಷತಾ ಐತಿ. ಅಕ್ಷತಾ ತಾಯಿ ಹೊಟ್ಟೆಯೊಳಗೆ ಆ ಭೀಮಮ್ಮ ಹುಟ್ಟಿ ಬಂದಾಳ. ಯವ್ವ ಭೀಮಾಂಬಿಕೆ ಹುಟ್ಟಿ ಬಂದಾಳ. ನಿನ್ನ ನೋಡಲು ಅಂಥದ್ದಲ್ಲ, ಪರಮಾತ್ಮ ನೋಡಲು ಅದು ತಾಯಿ. ಈ ಮದರ್ ಸ್ಟಮಕ್ ಈಸ್ ರೂಟ್ ಆಫ್ ಹೆವೆನ್ ಅಂತ ಹೇಳ್ತಾರೆ, ಸ್ವರ್ಗ ಅಂತಾರೆ. ಅಂಥ ಮಗುವಿನ ಸ್ವತಃ ನಾವು ತೊಟ್ಟಿಲಲ್ಲಿ ಹಾಕಿ ಇವತ್ತು ಆ ಮಗುವಿಗೆ ನಾವು ಹೆಸರನ್ನು, ನಮ್ಮ ತಾಯಂದ್ರೆಲ್ಲ ಗುಗ್ರಿ ಪಗ್ರಿ ಇದೇನು ಮಾದ್ಲಿತ್ತಂದ್ರೆ ಯಾರ ಏನು ರೀ ಅವರ? ನಿಮ್ಮ ಊರಾಗ ಧನ್ಯ ನಾವೆಲ್ಲ ನೋಡು ಈ ವ್ಯವಸ್ಥೆಯನ್ನು ನೋಡ್ಯ ಏನೇನು ಮಾಡ್ಕೊಂಡು ಬಂದಿರಿ. ಭಾಳ ಅದ್ಭುತ ಸೇವೆಯನ್ನು ತಾವೆಲ್ಲ ಮಾಡಕತ್ತೀರಿ. ಆ ಮಗುವಿಗೆ ಅವರ ಏನಂತ ಕರಿಬೇಕು? 5 ಹೆಸರು ಕರಿಬೇಕ್ರಿ. ಅಕ್ಕಮಾದೇವಿ, ಬನಶಂಕರಿ, ಹಿಂಗೆ ಒಂದು 5 ಹೆಸರನ್ನು ಇಟ್ಟು, 4 ಹೆಸರನ್ನು ಇಟ್ಟು ಕೊನೆಗೆ ಏನಂತ ಕರಿಬೇಕ್ರಿವ? ಭೀಮಾಂಬಿಕೆ ಅಂತ ಹೇಳಿ ನಿಮ್ಮ ಹೆಸರನ್ನಿಡ್ರಿ.
ತೊಟ್ಲ ಒಬ್ರು ಕೊಟ್ಟಿರಿ, ಹಾಲ್ಗಾಡ ಇವತ್ತು ನಮ್ಮ ಗುರು ಸರ್ ಹೇಳಕತ್ತಿದ್ರು ಅವ್ರ ಮನೆಗೆ ಹೋದಾಗ, ಅಪ್ಪ ಅವ್ರ ಫೋನ್ ಬರಾಕತ್ತಾವ್ರಿ ಅಂತ. ಯಾಕ್ರಿ ಸರ್ ಫೋನ್ ಯಾಕಂತ ಅಂದ್ಬಿಟ್ಲಿ ಅಂದ್ರು ಅವರು. ಇಲ್ಲ, ಒಬ್ರು ಹಾಲ್ಗಡಗ ಕೊಡಿಸ್ತೀವಿ ಅಂದಾರಿ, ಒಬ್ರು ಲಿಂಗದಕಾಯಿ ಕೊಡಿಸ್ತೀವಿ ಅಂದಾರ, ಒಬ್ರು ಉಡ್ದಾರ ಕೊಡಿಸ್ತೀವಿ ಅಂದಾರ. ಯವ್ವ ನಿಮ್ಮ ಭಕ್ತಿಗೆ ಏನು ಕಡಿಮೆ ಐತೆವ್ವ, ಅದಕ್ಕೆ ಆಕಿ ಭೀಮಾಂಬಿಕೆ ನೀವು 1 ಹಾಲ್ಗಡಗ ನೀವು 2 ಹಾಲ್ಗಡಗ ಕೊಡಿಸಿ ನಿಮ್ಗೆ 10 ಹಾಲ್ಗಡಗ ಕೊಡ್ತಾಳೆ ಆಕಿ, ಚಿಂತೆ ಮಾಡಬೇಡ್ರಿ ನೀವು. ಅದಕ್ಕೆ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಆಕಿ ಹೇಳ್ತಾಳೆ. ಭೀಮಮ್ಮ ಹೇಳ್ತಾಳೆ, ಯಾರು ಆಕಿನ ಭಕ್ತಿಯಿಂದ ನಡ್ಕೊಂಡ್ರಲ್ಲ ಮುಂದೆ ಚರಿತ್ರೆ ಕೇಳಕ್ಕಂತೀರಿ ನೀವು. ಏನು ಅದ್ಭುತ ಇದೆ ಅಂತ ಕೇಳಿದ್ರೆ ಅದ್ಭುತ ಇದೆ. ಯಾರು ಆಕಿನ ಭಕ್ತಿಯಿಂದ ನಂಬ್ತಾರಲ್ಲವ, ನಿಮ್ಮ ಮನೆಯೊಳಗೆ ಕುರಿ ಕಟ್ಟಕ್ಕೆ ಇದನ್ನು ಮಾಡಿರ್ತಿಲ್ಲ ಕಣ್ಣಿ, ಆ ಕಣ್ಣಿಯೊಳಗೆ ನಾ ಭೀಮವಾಗಿ ಬಂದು ಕೂತ್ಕೊಂಡು ನಿಮ್ಗೆ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾಳಕ್ಕೆ ನಂಬಿದ ಭಕ್ತರನ್ನು. ಅದಕ್ಕೆ ಅಷ್ಟೊಂದು ಶ್ರೇಷ್ಠವಾದಂಥ ಚರಿತ್ರೆ. ಅದಕ್ಕೆ ನೀವು ಆ ಕಾರ್ಯವನ್ನು, ಹೆಸರಿಡುವಂಥ ಕಾರ್ಯವನ್ನು, ತಾಯಂದ್ರ ಜೋಗುಳವನ್ನು ಹಾಡ್ತಾ ಕೊನೆಗೆ ಚಂದಾಗ ಅರ್ಥ ಹಚ್ಚಿ ನಿಮ್ಮನ್ನು ಕಾಯ್ಕೊತ ಕುಂತಾರ ಅವ್ರು ಕುರ್ಚಿ ಮೇಲೆ ಕೈ ಕಟ್ಕೊಂಡು ನೋಡ್ರಿಲ್ಲ ಹೇಳ್ತಾಳಿಲ್ಲ ಅಂತ ಹೇಳಿ. ಅದಕ್ಕೆ ನೀವು ಚಂದ ಹೇಳ್ಬೇಕು. ನಮ್ಮ ಗಜಾನ ಹೆಸರು ಹೇಳ್ತಾನೆ ಇವತ್ತು. ಅವ ಒಂದು ಹೇಳ್ತಾನೆ. ಅವ ಏನು ಹೇಳ್ತಾನೆ ಗೊತ್ತಾನ, ಒಂದು ಒಡಪಿದೆ. ಅವ ಹೇಳೋಕ್ಕಿಂತ ಮೊದಲು ನಾನು ಹೇಳ್ಬಿಡ್ತೀನಿ. ಹಿಂಡಿ ಒಳಗೆ ಹಿಂಡಿ, ಅಗಸಿ ಹಿಂಡಿ, ಬಾಗಲ್ದಿಂದ ಕೊಂಡಿ, ನನ್ನ ಹೆಂಡತಿ ಹೆಸರು ಕೇಳಿದವ್ರು ತಿಂಡಿ ಅಂತ ನಮ್ಮ. ಅದಕ್ಕೆ ಹಂಗೆ ಈಗ ಅವನ ಕಡೆ ನೆನೆಸ್ಕೊಳ್ಳೋದು ಬೇಡ. ಅದಕ್ಕೆ ಅವನು ಬೇರೆ ಅರ್ಥ ಹಚ್ಚಿ ಹೆಸರು ಹೇಳ್ತಾನೆ. ಅದನ್ನು ಕೇಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ಹೆಸರನ್ನು ಇಡಕ್ಕೆ ನಾವು ತಾಯಂದ್ರಿಗೆ ಎಲ್ಲರಿಗೂ ಇದನ್ನು ಕೊಡ್ತೀವಿ. ಆ ತೊಟ್ಟಲ ಕೆಳಗಡೆ ಕುಂತಂಥ ತಾಯಂದಿರು